ಶ್ರೀಪಾದ ಶ್ರೀವಲ್ಲಭ ಲೀಲಾ ವೈಭವ. 10ನೆಯ ಅಧ್ಯಾಯ. ಶ್ರೀಪಾದ ಶ್ರೀವಲ್ಲಭ ಸ್ವಾಮಿನೇ ನಮಃ. ಶ್ರೀಪಾದರಿಂದ ಮಹಾತ್ಮರ ಭೇಟಿ. ಮಾರನೆಯ ದಿನ ಶ್ರೀಪಾದ ಸ್ವಾಮಿಗಳು ಹೀಗೆ ತಿಳಿಸಿದರೆಂದು ವಿಠ್ಠಲ್ ಬಾಬಾಜಿಯವರು ಪ್ರಾರಂಭಿಸಿದರು. ಸಾಧಕರೇ, ಮಹಾದೇವಿಯು ಪರಜ್ಞಾನವನ್ನು ತಿಳಿಸಿದ ನಂತರ ಅಪರಜ್ಞಾನವನ್ನು ಕುರಿತು ಹೀಗೆ ಹೇಳತೊಡಗಿದಳು. ಕೆಲವರು ಶ್ರವಣದಿಂದಾಗಲಿ ತರ್ಕದಿಂದಾಗಲಿ ದೇಹೇಂದ್ರಿಯಗಳ ತತ್ವ ವಿಚಾರಣೆಯನ್ನು ಮಾಡಿ ಅವುಗಳಿಗೆ ಅತೀತವಾದ ಕೇವಲ ಚಿದಾತ್ಮದ ಸ್ವರೂಪವನ್ನು ಬುದ್ಧಿಯಿಂದ ನಿಶ್ಚಿತವಾಗಿ ಗ್ರಹಿಸುವುದನ್ನೇ ಅಪರಜ್ಞಾನ ಎನ್ನುವರು. ಇದನ್ನೇ ಪರೋಕ್ಷ ಜ್ಞಾನವೆಂದೂ ಹೇಳುವರು. ಇದನ್ನು ಪಡೆದವನು ದೇಹಾತ್ಮ ಭಾವದಿಂದ ಮುಕ್ತನಾಗುತ್ತಾನೆ ಎಂದು ತಿಳಿಸಿದಳು. ನಂತರ ಪರಜ್ಞಾನವನ್ನು ಹೊಂದಿದ ಕೂಡಲೇ ಸಕಲ ದುಃಖಗಳು ನಶಿಸುವುವು ಎಂದು ತ್ರಿಪುರ ಸುಂದರಿ ದೇವಿಯ ಕೃಪೆಯನ್ನು ಹೀಗೆ ತಿಳಿಸಿದಳು. ಎಲ್ಲಿಯೂ ಯಾವುದರಿಂದಲೂ ಭಯ ಉಂಟಾಗದಿರುವುದೇ ಮೋಕ್ಷವು. ಇದು ಚೇಳು, ಇದು ಹಾವು, ಇದು ಹುಲಿ ಎಂದೆನಿಸುವುದು ಭಯವನ್ನು ಹುಟ್ಟಿಸುತ್ತದೆ. ಆತ್ಮಕ್ಕಿಂತಲೂ ಬೇರೆ ಏನೂ ಇಲ್ಲವೆಂದು ರೂಢಿಯಿಂದ ತಿಳಿದವನಿಗೆ ವ್ಯವಹಾರ ದೆಸೆಯಲ್ಲಿಯೂ ಕೂಡ ಸೂರ್ಯೋದಯದಿಂದ ಕತ್ತಲೆ ಮಾಯವಾದಂತೆ ತನಗಿಂತಲೂ ಬೇರೆ ಯಾವ ವಸ್ತುವು ಇದೆಯೆನಿಸುವುದಿಲ್ಲ. ಎಲ್ಲ ಕಡೆಯಲ್ಲಿಯೂ ತಾನೇ ಇದ್ದಂತೆ ಭಾಸವಾಗುವುದು. ಆದುದರಿಂದ ಆತ್ಮಜ್ಞಾನಕ್ಕೆ ಭಿನ್ನವಾದ ಜ್ಞಾನಗಳೆಲ್ಲವೂ ಭಯವನ್ನು ಹುಟ್ಟಿಸುವವುಗಳೇ. ಭಯವೇ ಮೋಕ್ಷ, ಮೋಕ್ಷವೇ ಸಕಲ ಸಾಧನೆಗಳ ಫಲ. ತಿಳಿದುಕೊಳ್ಳುವವನು ತಿಳಿದುಕೊಳ್ಳುವುದು, ತಿಳಿದುಕೊಳ್ಳುವ ವಿಷಯವು ಅವುಗಳಿಂದ ಉಂಟಾಗುವ ಫಲವು ಎಂಬ 4 ಅಂಶಗಳು ಯಾವಾಗ ಒಂದೇ ಎನ್ನಿಸುವುದೋ ಆಗ ಮೋಕ್ಷವು ದೊರೆತಿರುವಂತೆ ಹೇಳಲ್ಪಡುತ್ತದೆ. ಭೇದ ಭಾವವು ನಶಿಸುವವರೆಗೆ ಸಂಸಾರವು ನಶಿಸುವುದಿಲ್ಲ. ಇದಕ್ಕೆ ಪ್ರತ್ಯೇಕವಾದ ಬಾಹ್ಯವಸ್ತು ಸಾಮಗ್ರಿಯಿಂದ ಏನೂ ಕೆಲಸವಿಲ್ಲ. ಒಳಗಡೆ ಇರುವ ಆತ್ಮ ಅಂದರೆ ತನ್ನ ಸ್ವರೂಪ ಜ್ಞಾನವನ್ನು ಪಡೆಯುವುದೇ ಮುಖ್ಯ. ಈ ಜ್ಞಾನವನ್ನು ಹೊಂದಿದ ತಕ್ಷಣವೇ ಬೆಟ್ಟದಂತಿರುವ ಸಂಸಾರವು ಪುಡಿ ಪುಡಿಯಾಗಿ ಗಾಳಿಯಲ್ಲಿ ಬೆರೆತು ಹೋಗುತ್ತದೆ. ಇಂತಹ ಅಪರ ಜ್ಞಾನವನ್ನು ಪಡೆಯಬೇಕೆಂಬ ದೃಢವಾದ ಸಂಕಲ್ಪವೇ ನಿಜವಾದ ಸಾಧನೆ. ಇಂತಹ ಸಂಕಲ್ಪವು ದೃಢವಾಗಿಲ್ಲದಿದ್ದರೆ ಇತರ ಸಾಧನೆಗಳೆಲ್ಲವೂ ನಿಷ್ಪ್ರಯೋಜಕವೇ. ಹೇಗಾದರೂ ಈ ಜ್ಞಾನವನ್ನು ನಾನು ಪಡೆಯುವನೆಂಬ ದೃಢ ನಿಶ್ಚಯದಿಂದ ಯಾವನು ತತ್ಪರನಾಗಿರುವನೋ ಅವನು ಎಲ್ಲ ವಿಧಗಳಿಂದ ಮುಕ್ತನೇ. ಕ್ರಮವಾಗಿ ಅಂತಹವನು ಕೆಲವು ದಿನಗಳಲ್ಲಿಯೋ ಸಂವತ್ಸರಗಳಲ್ಲಿಯೋ ಅಥವಾ ಜನ್ಮಾಂತರಗಳಲ್ಲಿಯೋ ಮುಕ್ತನಾಗುತ್ತಾನೆ. ಬುದ್ಧಿಯ ನಿರ್ಮಲತ್ವದಲ್ಲಿರುವ ಭೇದಗಳಿಗನುಗುಣವಾಗಿ ಈಗಾಗಲಿ ಮತ್ತಷ್ಟು ಕಾಲಕ್ಕಾದರೂ ಆಗಲಿ ಮುಕ್ತಿಯು ಸಂಭವಿಸುವುದು ಖಂಡಿತ. ಸಾಧನಾ ಮಾರ್ಗದಲ್ಲಿ ಪ್ರಯಾಣಿಸುವವನಿಗೆ ಸಕಲ ಪುರುಷಾರ್ಥಗಳನ್ನು ನಾಶಪಡಿಸುವಂತಹ ದೋಷಗಳು ಬುದ್ಧಿಯಲ್ಲಿ ಅನೇಕವಾಗಿರುತ್ತವೆ. ಆ ದೋಷಗಳಿಂದಲೇ ಸಾಧಕರಾಗಲಿ ಸಾಧಾರಣ ವ್ಯಕ್ತಿಗಳಾಗಲಿ ಯಾವಾಗಲೂ ಘೋರವಾದ ಸಂಸಾರದಲ್ಲಿ ತಾಪಗಳನ್ನು ಅನುಭವಿಸುತ್ತಿರುವರು. ಇವುಗಳನ್ನು ಮುಖ್ಯವಾಗಿ 3 ವಿಧಗಳಾಗಿ ವಿಭಜಿಸಿದ್ದಾರೆ. 1 ಅನಾಶ್ವಾಸ, 2 ಕಾಮವಾಸನೆ, 3 ಜಡತ್ವ. ಈ 3 ತಾಪಗಳು ಜನರ ಬುದ್ಧಿಯನ್ನು ಆವರಿಸಿ ಮೂಢರನ್ನಾಗಿ ಮಾಡುತ್ತಿವೆ. ಇದರಲ್ಲಿ ಮೊದಲನೆಯದಾದ ಅನಾಶ್ವಾಸದಲ್ಲಿ 2 ಮುಖ್ಯವಾದ ದೋಷಗಳಿವೆ. ಸಂಶಯ ಮತ್ತು ವಿಪರ್ಯಯ ಎಂದು ಪ್ರತೀತಿ. ಸಂಶಯ ಎಂದರೆ ಮೋಕ್ಷವೆನ್ನುವುದು ಇದೆಯೋ ಇಲ್ಲವೋ ಎಂದು ಅನುಮಾನಿಸುವುದು. ವಿಪರ್ಯಯ ಎಂದರೆ ಇರುವುದನ್ನು ಇಲ್ಲವೆಂದು ನಂಬಿ ಪ್ರಯತ್ನವನ್ನು ಬಿಟ್ಟು ಬಿಡುವುದು. ಸಾಧಕನು ಈ ದೋಷಗಳನ್ನು ಪರಿಹರಿಸಿಕೊಳ್ಳಬೇಕೆಂದರೆ ಹಿರಿಯರ ಸಾಂಗತ್ಯದ ಮೂಲಕ ಮೋಕ್ಷವಿದೆಯೆಂದು ತಿಳಿದು ನಿಶ್ಚಲ ಮನಸ್ಸಿನಿಂದ ನಂಬಿ
ಸಾಧನೆಯಲ್ಲಿ ಅಮಿತವಾದ ಶ್ರದ್ಧೆಯನ್ನು ವಹಿಸುವ ಮೂಲಕ ಈ ದೋಷಗಳನ್ನು ನಿವಾರಿಸಿಕೊಳ್ಳಬಹುದು. ಎರಡನೆಯದಾದ ಕಾಮವಾಸನೆ ಎಂಬುದು ಮನಸ್ಸಿಗೆ ಸಂಬಂಧಿಸಿರುವುದು. ಆದುದರಿಂದ ಮನಸ್ಸಿನಲ್ಲಿ ವಿವೇಕ ವೈರಾಗ್ಯಗಳು ಉಂಟಾದರೆ ವಿಷಯಗಳನ್ನು ಕೇಳಲು, ಕೇಳಿದ ವಿಷಯಗಳನ್ನು ಮನನ ಮಾಡಿ ಬುದ್ಧಿಯಲ್ಲಿ ನಿಕ್ಷಿಪ್ತಗೊಳಿಸಲು ಅನುಕೂಲವಾಗುವುದು. ಪ್ರತಿ ಕ್ಷಣವೂ ಸಾಧಕನು ಈ ದೋಷಗಳು ಬುದ್ಧಿಯೊಳಗೆ ಸೇರದಂತೆ ಜಾಗ್ರತೆಯಾಗಿರಬೇಕು. ಮೂರನೆಯದಾದ ಜಡತ್ವವು ಬುದ್ಧಿಗೆ ಸಂಬಂಧಿಸಿರುವುದು. ಈ ದೋಷದಿಂದ ಎಂತಹ ಶ್ರೇಷ್ಠ ಜ್ಞಾನಬೋಧೆಯಾದರೂ ಬುದ್ಧಿಗೆ ಹತ್ತುವುದಿಲ್ಲ. ಆತ್ಮದೇವತಾ ಸ್ವರೂಪಿಣಿಯಾದ ನನ್ನ ಸೇವೆಯಿಂದಲ್ಲದೆ ಜಡತ್ವವೆನ್ನುವುದು ನಿವಾರಿಸಲ್ಪಡುವುದಿಲ್ಲ. ಆದುದರಿಂದ ಸಾಧಕನು ಈ ದೋಷದಿಂದ ಮುಕ್ತನಾಗಲು ನನ್ನ ಸ್ವರೂಪವೆಂದುಕೊಂಡು ಗುರುಸೇವೆಯನ್ನು ತಪ್ಪದೇ ಮಾಡಬೇಕು. ಅವನಲ್ಲಿರುವ ಭಕ್ತಿ ಶ್ರದ್ಧೆಯನ್ನನುಸರಿಸಿ ಜಡತ್ವವು ಕ್ರಮವಾಗಿ ಆಗಲಿ, ಕೂಡಲೇ ಆಗಲಿ, ಜನ್ಮಾಂತರದಲ್ಲಿ ಆಗಲಿ ನಶಿಸಿ ಹೋಗುವುದು. ಹಾಗೆ ಜಡತ್ವವು ನಶಿಸಿದ ಕೂಡಲೇ ಸಕಲ ವಿಘ್ನಗಳು ದೂರ ಹೋಗುವವು. ಅವನು ಕೃತಾರ್ಥನಾಗುವನು. ಹಾಗಲ್ಲದೆ ಸರ್ವ ಬುದ್ಧಿ ಪ್ರಚೋದನೆಗೆ ಕಾರಣವಾದ ನನ್ನನ್ನು ಗುರುತಿಸದೆ ಮೂಢನಾದವನು ಬೇರೆ ಎಷ್ಟು ಸಾಧನೆಗಳನ್ನು ಅವಲಂಬಿಸಿದರೂ ವಿಘ್ನಗಳೇ ಎದುರುಗೊಳ್ಳುವನು. ಆದುದರಿಂದ ಋಷಿಗಳೇ, ಸೇವಾ ತತ್ಪರತ್ವವೇ ಬುದ್ಧಿಯ ದೋಷಗಳನ್ನು ಜಯಿಸುವುದಕ್ಕೆ ಮಾರ್ಗವೂ ಎಂದು ತಿಳಿಸಿದಳು. ವಿದ್ಯಾಸ್ವರೂಪಿಣಿಯಾದ ತ್ರಿಪುರ ಸುಂದರೀ ದೇವಿಯು ತನ್ನ ಮಹಿಮೆಯನ್ನು ಸಾಧಕರಿಗಾಗಿ ಹೀಗೆ ವಿವರಿಸಿ, ಸೇವಾ ತತ್ಪರತೆಯೇ ಸಾಧನೆಯ ಪಟ್ಟನ್ನು ಬೆಳೆಸಿ ಶ್ರೇಷ್ಠತ್ವವನ್ನು ತಂದುಕೊಳ್ಳುವುದು. ಅಂತಹವನು ಲೋಕದಲ್ಲಿ ಎಲ್ಲರಿಂದಲೂ ಪೂಜಿಸಲ್ಪಡುವನು, ಶ್ಲಾಘಿಸಲ್ಪಡುವನು ಎಂದು ಹೇಳಿ ಮುಂದಿನ ವಿಷಯವನ್ನು ಹೀಗೆ ವಿವರಿಸಿದಳು. ಋಷಿಗಳೇ, ಇನ್ನು ಸಿದ್ಧಿಯ ಬಗ್ಗೆ ಕೇಳಿರಿ. ಸಾಧಕನಲ್ಲಿ ಆತ್ಮಜ್ಞಾನವು ಸಿದ್ಧಿಸುವುದೇ ನಿಜವಾದ ಸಿದ್ಧಿ. ಇದು ಪ್ರಾಪ್ತಿಯಾದ ನಂತರ ಅವನಿಗೆ ಬೇಕು ಎಂಬುದು ಈ ಸೃಷ್ಟಿಯಲ್ಲಿ ಏನೂ ಇರುವುದಿಲ್ಲ. ಸಾಧಾರಣವಾಗಿ ಸಾಧನೆಯ ಸಮಯದಲ್ಲಿ ಲಭಿಸುವ ಅಣಿಮಾದಿ ಸಿದ್ಧಿಗಳನ್ನು ಕಸದಂತೆ ಕಂಡು ಮುಂದಕ್ಕೆ ಸಾಗಬೇಕು. ಇಲ್ಲದಿದ್ದರೆ ಆತ್ಮಜ್ಞಾನ ಸಿದ್ಧಿಯು ಲಭಿಸುವುದಿಲ್ಲ. ಅಂತಹ ಆತ್ಮಜ್ಞಾನಿಗೆ ದುಃಖ, ಭಯ, ಶೋಕಾದಿಗಳು ಸ್ವಲ್ಪವೂ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಅವನು ಬ್ರಹ್ಮಾನಂದವನ್ನು ಅನುಭವಿಸುತ್ತಿರಲು ಈ ಸಿದ್ಧಿಗಳೆಲ್ಲವೂ ಅವನ ಪಾದದ ಬಳಿಯಲ್ಲಿ ಬಿದ್ದಿರುತ್ತದೆ. ನಂತರ ಸಿದ್ಧಿಯ ಪರಾಕಾಷ್ಠತೆಯನ್ನು ಕುರಿತು ವಿದ್ಯಾಸ್ವರೂಪಿಣಿಯಾದ ಪರಮೇಶ್ವರಿಯು ಹೀಗೆ ಹೇಳಿದಳು. ಇಂತಹ ಆತ್ಮಜ್ಞಾನವನ್ನು ಹಸ್ತಗತ ಮಾಡಿಕೊಂಡಿರುವವರು ಎಷ್ಟೋ ಮಂದಿ ರಾಜ್ಯ ಪರಿಪಾಲನಾದಿ ವ್ಯವಹಾರಗಳಲ್ಲಿ ಮಗ್ನರಾಗಿ ಸಮಾಧಿಗತಿಯಾಗದಿದ್ದರೂ ಅಥವಾ ಪ್ರಯತ್ನಿಸದಿದ್ದರೂ ಅವರ ಮನಸ್ಸು ಸ್ವರೂಪ ಸ್ಥಿತಿಯಲ್ಲಿಯೇ ಇರುವುದು. ಅದೇ ಉತ್ತಮ ಜ್ಞಾನ ಸಿದ್ಧಿ. ಕೆಲವರು ಸಕಲ ವ್ಯವಹಾರಗಳನ್ನು ಮಾಡುತ್ತಿದ್ದರೂ ಮಧ್ಯದಲ್ಲಿ ಸಮಾಧಿ ಸ್ಥಿತಿಯನ್ನು ಅನುಭವಿಸುತ್ತಿರುತ್ತಾರೆ. ಇದು ಮಧ್ಯಮ ಜ್ಞಾನ ಸಿದ್ಧಿ. ಕೆಲವರು ಸಕಲ ವ್ಯವಹಾರಗಳನ್ನು ಬಿಟ್ಟು ನಿರಂತರವಾಗಿ ಸಮಾಧಿಯಲ್ಲಿರಬೇಕೆಂದು ಬಯಸುವರು. ಅದು ಅಧಮವಾದ ಜ್ಞಾನಸಿದ್ಧಿ. ಈ ಮೂರರಲ್ಲಿ ಉತ್ತಮವಾದುದೇ ಜ್ಞಾನಸಿದ್ಧಿಯ ಪರಾಕಾಷ್ಠೆ. ಸಕಲ ವ್ಯವಹಾರಗಳಲ್ಲಿ ಪ್ರವರ್ತಿಸುತ್ತಾ ತನ್ನ ಮನಸ್ಸಿನಲ್ಲಿ ಯಾವ ಆಲೋಚನೆಯನ್ನೂ ಇಟ್ಟುಕೊಳ್ಳದೆ ಶುದ್ಧ ಚಿನ್ಮಾತ್ರನಾಗಿರುವವನಿಗೆ ವಾಸನೆಗಳ ಪ್ರಕೋಪವು ಉಂಟಾಗುವುದಿಲ್ಲ. ಆದುದರಿಂದ ಸಂಕಲ್ಪಗಳಿರುವುದಿಲ್ಲ. ತನಗಾಗಿ ಯಾವ ಸಂಕಲ್ಪವೂ ಇಲ್ಲದಿದ್ದರೂ ಲೋಕ ಸಂಗ್ರಹ ದೃಷ್ಟಿಯಿಂದ ಶಾಸ್ತ್ರವನ್ನನುಸರಿಸಿಯೇ ಪ್ರವರ್ತಿಸುವನು. ಇದು ಜ್ಞಾನಸಿದ್ಧನ ಪರಿಸ್ಥಿತಿ. ಯಾರು ಎಲ್ಲ ವ್ಯವಹಾರಗಳನ್ನು ನೋಡುತ್ತಿದ್ದರೂ ಯಾವುದನ್ನು ಆತ್ಮಕ್ಕಿಂತಲೂ ಭಿನ್ನವಾಗಿ ತಿಳಿಯುವುದಿಲ್ಲವೋ ಅಂತಹವನ ಜ್ಞಾನಸಿದ್ಧಿಯು
ಪೂರ್ಣ, ಸಿದ್ಧರಲ್ಲಿ ಉತ್ತಮನು. ಇಂತಹ ಜ್ಞಾನ ಸಿದ್ಧಿಯನ್ನು ಹೊಂದಿದವನು ಮಾತ್ರವೇ ಸಿದ್ಧರಲ್ಲಿ ಉತ್ತಮನು. ತನ್ನ ಅನುಭವದಿಂದ ಅನೇಕ ವಿಧಗಳಾಗಿರುವ ಜ್ಞಾನಿಗಳ ಸ್ಥಿತಿ ಭೇದಗಳನ್ನು ಗ್ರಹಿಸುತ್ತಾ ಇರುವನು. ಅವನಿಗೆ ಕೋರಿಕೆಯಾಗಲಿ ಸಂಶಯವಾಗಲಿ ಇಲ್ಲ. ವ್ಯವಹಾರಗಳಲ್ಲಿ ನಿರ್ಭಯನಾಗಿ ಸುಖ ದುಃಖಗಳನ್ನು ಸ್ವಪ್ನದಂತೆ ತನ್ನಲ್ಲಿಯೇ ನೋಡಿಕೊಳ್ಳುವನು. ಬಂಧವು ಅಸತ್ಯವೆಂದು ತಾನು ತಿಳಿದಿರುವುದರಿಂದ ಅವನ ದೃಷ್ಟಿಯಲ್ಲಿ ಯಾರೂ ಬದ್ಧನಲ್ಲ. ಆದುದರಿಂದ ಉತ್ತಮ ಜ್ಞಾನಿಯು ಒಬ್ಬನು ಬದ್ಧನೆಂದು ಮತ್ತೊಬ್ಬನು ಮುಕ್ತನೆಂದು ಭೇದದಿಂದ ನೋಡುವುದಿಲ್ಲ. ಯಾರೊಬ್ಬರಿಗೂ ಮೋಕ್ಷವು ಬೇಕೆಂದು ಬಯಸುವುದಿಲ್ಲ. ಮೋಕ್ಷವು ಒಬ್ಬರು ಕೊಡುವಂತಹದ್ದಲ್ಲ. ಅವರಷ್ಟಕ್ಕೆ ಅವರೇ ಸಾಧನೆಯಿಂದ ಪಡೆಯಬೇಕಾದುದು ಎಂದು ತಿಳಿದು ಸರ್ವತ್ರ ಸಮದರ್ಶನನಾಗಿ ಇರುವನು. ಅಂತಹ ಉತ್ತಮ ಜ್ಞಾನಿಯು ನನ್ನಲ್ಲಿಯೇ ಜೀವಿಸುವನು. ನಾನು ಅವನಲ್ಲಿ ನೆಲೆಸುವೆನು. ನಮ್ಮಿಬ್ಬರಿಗೂ ಭೇದವಿಲ್ಲ. ಋಷಿಗಳೇ, ನೀವು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಸ್ಪಷ್ಟವಾಗಿ ಉತ್ತರಿಸಿದ್ದೇನೆ. ಗ್ರಹಿಸಿಕೊಂಡಿರುವಿರಾ? ಇವುಗಳನ್ನು ತಿಳಿದುಕೊಂಡವನು ಎಂದಿಗೂ ಭ್ರಾಂತಿಗೆ ಒಳಪಡುವುದಿಲ್ಲವೆಂದು ತಿಳಿಸಿ ಆಕೆಯು ತನ್ನ ಮಾತುಗಳನ್ನು ನಿಲ್ಲಿಸಿದಳು. ಋಷಿಗಳು ಲಬ್ಧ ಜ್ಞಾನಿಗಳಾದರು. ಎಲ್ಲರೂ ತ್ರಿಮೂರ್ತಿಗಳಿಗೆ ವಂದಿಸಿ ತಮ್ಮ ತಮ್ಮ ಸ್ಥಾನಗಳಿಗೆ ಹೋದರು. ಶ್ರೀಪಾದ ಸ್ವಾಮಿಗಳು ಶ್ರೀ ದತ್ತನಿಂದ ಭಾರ್ಗವರಾಮನಿಗೆ ಬೋಧಿಸಲ್ಪಟ್ಟ ವಿದ್ಯಾಗೀತೆಯನ್ನು ತಿಳಿಸಲಾಗಿ ಎಲ್ಲರೂ ಕೇಳಿದರು. ವಿದ್ಯಾಗೀತೆಯನ್ನು ಕೇಳಿದೊಡನೆಯೇ ತಾವೆಂತಹ ತಪ್ಪನ್ನು ಮಾಡಿದೆವೆಂಬ ವಿಷಯವು ಅರ್ಥವಾಗಿ ತಲೆಯನ್ನು ಬಗ್ಗಿಸಿಕೊಂಡು ಏನನ್ನೂ ಮಾತನಾಡಲಾಗದೆ ಎಲ್ಲರೂ ಮೌನವಾಗಿದ್ದು ಬಿಟ್ಟರು. ಶ್ರೀಪಾದ ಸ್ವಾಮಿಯವರು ಪುನಃ ಹೀಗೆ ಹೇಳತೊಡಗಿದರು. ಯಾವುದೇ ವಿಷಯವನ್ನು ಅಭ್ಯಾಸ ಮಾಡುವಾಗ ಸ್ವಲ್ಪ ತಿಳುವಳಿಕೆಯುಂಟಾಗುವುದು ಸಹಜವೇ. ಆದರೆ ತಿಳಿದುಕೊಂಡ ಪ್ರಮಾಣವು ದೊಡ್ಡದು ಎಂದುಕೊಂಡು ತಪ್ಪು ದಾರಿಯನ್ನು ಹಿಡಿಯುತ್ತೇವೆ. ಇದನ್ನು ಇನ್ನೊಂದು ವಿಧವಾಗಿ ಹೇಳಬೇಕೆಂದರೆ, ತಿಳಿದಿರುವುದು ಅಣುವಷ್ಟು, ತಿಳಿಯಬೇಕಾಗಿರುವುದು ಬೆಟ್ಟದಷ್ಟು. ಪೂರ್ವದಲ್ಲಿ ಭಾರದ್ವಾಜ ಮಹರ್ಷಿಯ ವೇದಾಧ್ಯಯನದ ಸಂಘಟನೆಯು ನಿಮಗೆ ತಿಳಿದಿರುವುದೇ. ಅಖಂಡವಾದ ವೇದರಾಶಿಯಿಂದ ಪರಮೇಷ್ಠಿಯು ಪ್ರಸಾದಿಸಿದ 3 ಹಿಡಿಗಳಷ್ಟು ವೇದಾಧ್ಯಯನವು ಆ ಮಹರ್ಷಿಗೆ ಇಂದಿಗೂ ಪೂರ್ತಿಯಾಗಲಿಲ್ಲ. ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ, ಜ್ಞಾನ ಸಮುಪಾರ್ಜನೆಗೆ ಕೊನೆಯಿಲ್ಲ. ಆದುದರಿಂದ ಯಾವ ವ್ಯಾಸಂಗದಲ್ಲಿಯೂ ನಾವು ನಿಷ್ಣಾತರು ಎಂದು ಗರ್ವಪಡಬಾರದು. ಸದ್ಗುರುವಿನ ಅನುಗ್ರಹದಿಂದ ಎಲ್ಲರೂ ಜ್ಞಾನ ಸಂಪತ್ತು ವೃದ್ಧಿಯಾಗುವಂತೆ ಪ್ರಯತ್ನಿಸಿ ಕೃಷಿಯನ್ನು ಮಾಡಿ ಸಾಧಿಸಬೇಕು. ಇದಕ್ಕೆ ಶ್ರದ್ಧೆ, ನಂಬಿಕೆ ತುಂಬ ಮುಖ್ಯವಾದವುಗಳು. ಶ್ರೀ ದತ್ತಾತ್ರೇಯ ಸ್ವಾಮಿಯವರಿಂದ ಮುಖತಃ ಈ ವಿದ್ಯಾಗೀತೆಯನ್ನು ಕೇಳಿದ ಭಾರ್ಗವರಾಮನು ಆದಿಗುರುವಿಗೆ ನಮಸ್ಕರಿಸಿ ನಿಂತನು ಎಂದು ಶ್ರೀಪಾದ ಸ್ವಾಮಿಯವರು ಅಲ್ಲಿ ಸೇರಿದ ಸಾಧು ಸಮೂಹಕ್ಕೆ ವಿವರಿಸಿದರು. ಎಲ್ಲರೂ ಜಯಘೋಷಗಳನ್ನು ಮಾಡಿದರು ಎಂದು ಶ್ರೀ ವಿಠ್ಠಲ್ ಬಾಬಾಜಿಯವರು ತಮ್ಮ ಸುದೀರ್ಘವಾದ ಪ್ರವಚನವನ್ನು ಮಾಡಿದರು. ಇಂತಹ ಗಹನಾತಿ ಗಹನವಾದ ನಿಗೂಢವಾದ ಶ್ರೀ ವಿದ್ಯಾಗೀತೆ ಎಂಬ ರಹಸ್ಯವು ತ್ರೇತಾಯುಗದ ನಮ್ಮ ಸಾಂಪ್ರದಾಯ ಮೂಲಪುರುಷರಾದ ಶ್ರೀ ದತ್ತಾತ್ರೇಯ ಸ್ವಾಮಿಯವರಿಂದ ಭಾರ್ಗವರಾಮನಿಗೆ ಬೋಧಿಸಲ್ಪಟ್ಟಿತು. ಕಲಿಯುಗ ಪ್ರಥಮ ದತ್ತಾವತಾರನಿಂದ ಪವಿತ್ರ ಶ್ರೀಶೈಲ ಕ್ಷೇತ್ರದಲ್ಲಿ ಸಾಧು ಪುಂಗವರಿಗೆ ನಿರ್ವಚಿಸಲ್ಪಟ್ಟಿತು. ಇಂದು ಶ್ರೀಪಾದ ಶ್ರೀವಲ್ಲಭರ ಅನುಗ್ರಹದಿಂದ ನಾವೂ ಹೇಳಿಕೊಂಡೆವು. ಇಂತಹ ಮಹಾಭಾಗ್ಯವನ್ನು ಕಲ್ಪಿಸಿದ ಶ್ರೀಪಾದ ಸ್ವಾಮಿಯವರಿಗೆ ಕೋಟಿ ಧನ್ಯವಾದಗಳನ್ನು ಹೇಳೋಣ ಎಂದು ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಎಂದು ಜಯ ಜಯ ನಾದಗಳನ್ನು ಮಾಡಿ ಆನಂದ ಪರವಶರಾದರು. ಎಲ್ಲರೂ ನಾಮಸ್ಮರಣೆಯೊಂದಿಗೆ
ಶ್ರುತಿಗೂಡಿಸಿದೆವು. ಶ್ರೀಪಾದ ಸ್ವಾಮಿಯವರು 4 ಮಾಸಗಳು ಶ್ರೀಶೈಲ ಕ್ಷೇತ್ರದಲ್ಲಿದ್ದರು. ಒಂದೊಂದು ದಿನ ಆ ಬೆಟ್ಟದ ಸುತ್ತಮುತ್ತಲೂ ಇರುವ ಕಾಡು ಪ್ರದೇಶದ ಒಂದೊಂದು ಸ್ಥಳಕ್ಕೆ ಹೋಗುತ್ತಿದ್ದರು. ಸಹಸ್ರಾರು ವರ್ಷಗಳಿಂದ ಅಲ್ಲಿಯೇ ತಪೋನಿಷ್ಠೆಯಲ್ಲಿದ್ದುಕೊಂಡು ಯಾರ ಕಣ್ಣಿಗೂ ಬೀಳದೆ ಎಷ್ಟೋ ಮಂದಿ ಮಹಾತ್ಮರು ದೊಡ್ಡ ದೊಡ್ಡ ವೃಕ್ಷಗಳ ರೂಪದಲ್ಲಿಯೋ ಅಥವಾ ಬಂಡೆ ಗುಂಡುಗಳ ರೂಪದಲ್ಲಿಯೋ ಇರುವರು. ಅವರನ್ನು ಯಾರೂ ಕಂಡುಹಿಡಿಯಲಾರರು. ಅಂತಹ ಮಹಾ ತಪಸ್ಸಂಪನ್ನರಾದವರು ಶ್ರೀಪಾದ ಸ್ವಾಮಿಯವರು ಇಲ್ಲಿಗೆ ಬಂದಿದ್ದಾರೆಂದು ತಿಳಿದು ನಿತ್ಯವೂ ಅವರ ದರ್ಶನಕ್ಕಾಗಿ ಧ್ಯಾನವನ್ನು ಮಾಡುತ್ತಿದ್ದರು. ಈ ವಿಧವಾದ ಪ್ರಾರ್ಥನೆಗಳ ಸ್ಪಂದನೆಗಳು ಶ್ರೀಪಾದ ಸ್ವಾಮಿಯವರಿಗೆ ಸೇರುತ್ತಿದ್ದವು. ಆದುದರಿಂದ ಅವರನ್ನನುಗ್ರಹಿಸುವುದಕ್ಕಾಗಿ ಸ್ವತಃ ಶ್ರೀಪಾದ ಸ್ವಾಮಿಯವರೇ ಹೋಗಿ ಅವರ ಬಳಿಯಲ್ಲಿ ನಿಂತರು. ಪರಮಾನಂದ ಭರಿತರಾಗಿ ಅಲ್ಲಿ ತಪಸ್ಸನ್ನು ಮಾಡುತ್ತಿದ್ದ ಮಹಾತ್ಮರೆಲ್ಲರೂ ತಮ್ಮ ತಮ್ಮ ಸ್ವಸ್ವರೂಪವನ್ನು ತಾಳಿ ಶ್ರೀಪಾದ ಸ್ವಾಮಿಯವರ ಅಲೌಕಿಕ ಸೌಂದರ್ಯವನ್ನು ಕಣ್ತುಂಬಾ ನೋಡಿ ಆನಂದ ಪರವಶರಾದರು. ಶ್ರೀಪಾದ ಸ್ವಾಮಿಗಳ ಮುಗ್ಧ ಮೋಹನ ಸ್ವರೂಪವನ್ನು ನೋಡಿದ ಆ ಮಹಾತ್ಮರು ಸಹಸ್ರ ವರ್ಷಗಳ ನಮ್ಮ ಸಾಧನೆ, ತಪಸ್ಸುಗಳು, ನಮ್ಮ ನಿರೀಕ್ಷಣೆಯು ಇಂದು ಫಲಿಸಿದೆ. ಹೇ ದತ್ತನೇ, ನೀನು ಸಂಚರಿಸುತ್ತಾ ಬಂದು ನಮಗೆ ದರ್ಶನವನ್ನು ಕೊಡುವುದು ಸಂಭವಿಸುವುದೆಂದು ಎದುರು ನೋಡುತ್ತಾ ಕಾದಿದ್ದೆವು. ಸ್ವಾಮಿ, ನಿನ್ನ ದಯೆ ಅಪಾರವು, ಅದ್ವಿತೀಯವು. ನಿನ್ನ ದೀನ ಜನೋದ್ಧರಣ ಕಾರ್ಯದಲ್ಲಿ ನಮ್ಮಿಂದೇನಾದರೂ ಸಹಕಾರವು ಬೇಕಾಗಿದ್ದರೆ ನಿನ್ನ ಆದೇಶವನ್ನು ಶಿರಸ ವಹಿಸುತ್ತೇವೆ ಎಂದು ಶ್ರೀಪಾದರನ್ನು ಶ್ಲಾಘಿಸಿದರು. ಶ್ರೀಪಾದ ಸ್ವಾಮಿಗಳು ಆ ಮುನೀಶ್ವರರನ್ನು ಅಮೃತ ದೃಷ್ಟಿಯಿಂದ ವೀಕ್ಷಿಸಿ, ನಿಮಗೆ ತಿಳಿಯದ ಪ್ರಪಂಚವು ಎಲ್ಲಿಯೂ ಇಲ್ಲ. ನಿಮ್ಮ ದೃಷ್ಟಿಗೆ ಎಲ್ಲವೂ ವಿದಿತವೇ. ಕಲಿಯುಗದಲ್ಲಿ ಕಲಹಗಳೇ ಏರ್ಪಡುತ್ತಿರುವವು. ಅಂತಹ ಕಲಿಪುರುಷನ ಪ್ರಭಾವವನ್ನು ಕಡಿಮೆಗೊಳಿಸಲು ಸದ್ಗುರುಗಳ ದಯಾದೃಷ್ಟಿ ಎಂಬ ಅವಶ್ಯಕತೆ ಇದೆ. ತಾವಿರುವ ಸ್ಥಳದಲ್ಲೇ ಇರುತ್ತಾ ಅದೃಶ್ಯವಾಗಿಯೇ ನಿಮ್ಮ ತಪೋಶಕ್ತಿಯನ್ನು ವಿನಿಯೋಗಿಸಿ ಶ್ರೀಶೈಲ ಕ್ಷೇತ್ರಕ್ಕೆ ಬರುವ ಭಕ್ತರೆಲ್ಲರಿಗೂ ಗುರುಭಕ್ತಿ ಮತ್ತು ನಂಬಿಕೆಗಳು ಏರ್ಪಡುವಂತೆ ಸಂಕಲ್ಪವನ್ನು ಮಾಡಿರಿ ಎಂದು ಅವರಿಗೆ ಸ್ವಲ್ಪ ಕರ್ತವ್ಯವನ್ನು ಬೋಧಿಸಿದರು. ಆ ಮಹಾತ್ಮರು ಈ ವಿಧವಾದ ದಿವ್ಯ ಸಂಕಲ್ಪವನ್ನು ಕೇಳಿ, ಹೌದು ಹೌದು ಶ್ರೀಪಾದ ಶ್ರೀವಲ್ಲಭನೇ, ನಿನ್ನ ದಿವ್ಯ ಪ್ರಭಾವವು ಲೋಕವೆಲ್ಲವನ್ನು ಬೆಳಗುವಂತಾಗಲಿ ಎಂದು ಹೇಳಿ ಅವರ ಅನುಮತಿಯನ್ನು ತಿಳಿಸಿದರು. ಈ ವಿಧವಾಗಿ ಶ್ರೀಪಾದ ಸ್ವಾಮಿಗಳು ಮಹಾತ್ಮರನ್ನು ಭೇಟಿಯಾಗಬೇಕೆಂದುಕೊಂಡಾಗ ಯಾರಿಗೂ ಹೇಳದೆ ತಾವೇ ಹೊರಡುತ್ತಿದ್ದರು. ಒಂದು ಸಲ ಸಿಂಗನ್ನ ದೊರೆಯನ್ನು ಮತ್ತು ನಿರ್ಮಲಾನಂದ ಬ್ರಹ್ಮಚಾರಿಯನ್ನು ಜೊತೆಯಲ್ಲಿ ಕರೆದುಕೊಂಡು ಹಟಕೇಶ್ವರಕ್ಕೆ ಹೋಗುತ್ತಿದ್ದರು. ದಾರಿಯುದ್ದಕ್ಕೂ ಅನೇಕ ಮೂಲಿಕೆಗಳ ಉಪಯೋಗಗಳ ಬಗ್ಗೆ ಮಾತನಾಡುತ್ತಾ ಹೋಗುತ್ತಿರಲು ಸಿಂಗನ್ನ ದೊರೆಯು ತನಗೆ ತಿಳಿದ ವನಮೂಲಿಕೆಗಳ ಬಗ್ಗೆಯೇ ಮಾತನಾಡುತ್ತಾ ನಡೆಯುತ್ತಿದ್ದರು. ಹಠಾತ್ತಾಗಿ ಶ್ರೀಪಾದ ಸ್ವಾಮಿಯವರು ಒಂದು ಸ್ಥಳದಲ್ಲಿ ನಿಂತು, ಸ್ವಲ್ಪ ಹೊತ್ತು ನೀವು ಇಲ್ಲಿಯೇ ಇರಿ, ಕೆಲ ಮಹಾತ್ಮರು ನನಗಾಗಿ ಕಾಯುತ್ತಿದ್ದಾರೆ ಎಂದು ಹೇಳಿ ಬೇಗ ಬೇಗ ನಡೆಯುತ್ತಾ ಗಿಡ ಮರಗಳ ಮರೆಗೆ ಹೋದರು. ಅಲ್ಲಿ 2 ದೊಡ್ಡ ಹುಲಿಗಳ ರೂಪಗಳು ಸಿಂಗನ್ನ ಮತ್ತು ಬ್ರಹ್ಮಚಾರಿಗಳಿಗೆ ಕಾಣಿಸಿತು. ಶ್ರೀಪಾದರು ಈ ವಿಧವಾಗಿ ಹುಲಿಗಳ ಬಳಿ ಹೋಗುತ್ತಿದ್ದಾರಲ್ಲ ಎಂದು ಭಯದಿಂದ ದೂರದಿಂದ ನೋಡುತ್ತಿದ್ದರು. ಈ 2 ಹುಲಿಗಳು ಶ್ರೀ ಸ್ವಾಮಿಯವರಿಗೆ ನಮಸ್ಕರಿಸಿಕೊಂಡವು. ಶ್ರೀ ಸ್ವಾಮಿಗಳು, ಮಹಾತ್ಮರೇ, ಏನು ಹೀಗೆ ಬಂದಿರುವಿರಿ? ತಮಗೇನು ಬೇಕು ಎಂದು ಪ್ರಶ್ನಿಸಿದರು. ಅದಕ್ಕವರು, ತಂದೆ ಶ್ರೀಪಾದ ಶ್ರೀವಲ್ಲಭನೇ, ನಿನ್ನನ್ನು ದರ್ಶಿಸುವ ಕೋರಿಕೆಯಿಂದಲೇ ಬಂದಿದ್ದೇವೆ ಎಂದು ಅವರು ಹೇಳಿದರು. ಶ್ರೀಪಾದ ಸ್ವಾಮಿಗಳು, ಆರ್ಯರೇ, ತಾವು ಶ್ರೀಶೈಲ ದರ್ಶನಕ್ಕೆ ಬರುವ ಭಕ್ತರಿಗೆ ಸಕಲ ಶುಭಗಳು ಉಂಟಾಗಬೇಕೆಂದು ಕ್ರಮೇಣ ಅವರೆಲ್ಲರೂ
ಮುಂಬರುವ ಕಾಲದಲ್ಲಿ ಶಿವದೀಕ್ಷೆಯನ್ನು ಪಡೆದು ಸದ್ಗುಣ ಸಂಪನ್ನರಾಗಬೇಕೆಂದು ಸಂಕಲ್ಪಿಸಿರಿ. ತಮ್ಮ ತಪಶ್ಶಕ್ತಿಯನ್ನು ಲೋಕ ಕಲ್ಯಾಣಕ್ಕಾಗಿ ಧಾರೆ ಎರೆಯುವುದೇ ನಿಮ್ಮ ಕರ್ತವ್ಯವು ಎಂದು ಬೋಧಿಸಿದರು. ಇದನ್ನು ದೂರದಿಂದ ಸಿಂಗಣ್ಣ ಮತ್ತು ಬ್ರಹ್ಮಚಾರಿಗಳು ಕೇಳುತ್ತಲೇ ಇದ್ದರು. ನಂತರ ಆ ಹುಲಿಗಳೆರಡೂ ಅಂತರ್ಧಾನವಾದವು. ಆಗ ಶ್ರೀ ಸ್ವಾಮಿಯವರು ಹಿಂತಿರುಗಿ ಬಂದು ಇವರೊಂದಿಗೆ ನಡೆಯಿರಿ, ಹೋಗೋಣ ಎಂದರು. ಎಲ್ಲರೂ ನಡೆಯುತ್ತಿರುವಾಗ ಸಿಂಗಣ್ಣ ದೊರೆಯು, ಸ್ವಾಮಿ, ಇದೇನು ವಿಚಿತ್ರ, ಯಾರೋ ಮಹಾತ್ಮರನ್ನು ನೋಡಬೇಕೆಂದು ಹೋಗಿ ಹುಲಿಗಳ ಬಳಿಗೆ ಹೋದಿರಿ. ನಮಗೆ ತುಂಬ ಭಯವಾಯಿತು. ಅಲ್ಲಿಗೆ ಬರಬೇಕೆಂದುಕೊಂಡರೆ ನಿರ್ಮಲಾನಂದ ಸ್ವಾಮಿಗಳು ಬೇಡವೆಂದು ನಿಲ್ಲಿಸಿದರು. ಅವರು ಯಾರು ಎಂದು ಕೇಳಿದನು. ಮುಗುಳ್ನಗೆಯಿಂದ ಶ್ರೀಪಾದ ಸ್ವಾಮಿಗಳು, ಸಂಭಾಷಣೆಯನ್ನೆಲ್ಲ ನೀವು ಕೇಳಿರುವಿರಲ್ಲವೇ? ಇದನ್ನು ಯಾರಿಗೂ ಹೇಳಬೇಡಿ. ಮಹಾತ್ಮರಾದವರು ಈ ಪ್ರಪಂಚದಲ್ಲಿ ಯಾವಾಗ ಯಾವ ರೂಪವನ್ನು ಧರಿಸಬೇಕೆಂದುಕೊಂಡರೆ ಆ ರೂಪವನ್ನು ಧರಿಸಬಲ್ಲರು. ಅವರು ಯಾವಾಗಲೂ ಜ್ಞಾನಸಿದ್ಧಿಯನ್ನು ಹೊಂದಿ ಮುಕ್ತರಾದವರು. ಅವರನ್ನು ಲೋಕ ಕಲ್ಯಾಣದ ಸಂಕಲ್ಪವನ್ನು ಮಾಡಿರೆಂದು ಕೋರಿದೆ ಎಂದರು. ಆಗ ಆ ಸಿಂಗಣ್ಣನು, ಹೌದು ಸ್ವಾಮಿ, ನಿಮ್ಮ ಸಂಭಾಷಣೆಯನ್ನೆಲ್ಲ ಕೇಳಿದೆವು. ನಾವು ನಿಮ್ಮ ಹಿಂದೆ ಇರುವುದರಿಂದ ಅವರು ಈ ರೂಪಗಳಲ್ಲಿ ಬಂದಿರುವಂತಿದೆ. ಆದರೆ ಸ್ವಾಮಿ, ಮುಂದೆ ಯಾವಾಗಲಾದರೂ ನಮಗೆ ಹುಲಿಯು ಕಾಣಿಸಿದರೆ ನಾವು ಅದನ್ನು ಕೊಂದು ಬಿಡುತ್ತೇವಲ್ಲವೇ? ಅದು ಕ್ರೂರ ಪ್ರಾಣಿ, ಇತರರಿಗೆ ಹಾನಿಯನ್ನುಂಟು ಮಾಡುವುದೆಂದು ನಮ್ಮ ಭಯ. ಈ ಸಂಘಟನೆಯನ್ನು ನೋಡಿದ ನಂತರ ನಾನು ಪಾಪವನ್ನು ಮಾಡಬೇಕಾಗುವುದೆಂಬ ಭಯ ಉಂಟಾಗುತ್ತಿದೆ ಎಂದನು. ಶ್ರೀಪಾದ ಸ್ವಾಮಿಯವರು ನಗುತ್ತಾ, ಮಹಾತ್ಮರು ಯಾವಾಗಲೂ ಹುಲಿಗಳ ರೂಪದಲ್ಲಿರುತ್ತಾರೆ ಎಂದುಕೊಂಡಿರುವೆಯಾ? ಅವರು ಈಗ ಮಾತ್ರವೇ ಹಾಗೆ ಬಂದಿದ್ದಾರೆ ಎಂದು ಹೇಳಿ ನೀನು ಹುಲಿಯನ್ನೇ ಅಲ್ಲ, ಯಾವ ಕ್ರೂರ ಪ್ರಾಣಿಯನ್ನು ನೋಡಿದರೂ ನನ್ನನ್ನು ಸ್ಮರಿಸಿಕೊ. ನೀನು ಅವುಗಳನ್ನು ಕೊಲ್ಲಬೇಕಾಗಿರುವುದಿಲ್ಲ, ಅವು ದೂರವಾಗಿ ಹೋಗುತ್ತವೆ ಎಂದು ವರವನ್ನು ಕೊಟ್ಟರು. ಸಿಂಗಣ್ಣ ಮತ್ತು ನಿರ್ಮಲಾನಂದರ ಆಶ್ಚರ್ಯಕ್ಕೆ ಪಾರವಿಲ್ಲದಂತಾಯಿತು ಎಂದು ಹೇಳಿ ಶ್ರೀ ವಿಠ್ಠಲ್ ಬಾಬಾಜಿಯವರು ನಂತರ ಹೀಗೆ ಹೇಳಿದರು. ಆ ಹುಲಿಗಳ ರೂಪದಲ್ಲಿ ಮಹಾತ್ಮರು ಬಂದು ಶ್ರೀಪಾದ ಸ್ವಾಮಿಗಳೊಂದಿಗೆ ಸಂಭಾಷಿಸುವುದು, ಆ ಸಂಭಾಷಣೆಯೆಲ್ಲವೂ ಇವರಿಬ್ಬರಿಗೂ ಕೇಳಿಸಿದುದು, ಇದೆಲ್ಲ ಶ್ರೀಪಾದರ ಲೀಲೆಯು. ಅವರ ಸಂಕಲ್ಪವಿಲ್ಲದಿದ್ದರೆ ಆ ದೃಶ್ಯವಾಗಲಿ ಆ ಮಾತುಗಳಾಗಲಿ ಕಾಣಿಸುವುದೂ ಇಲ್ಲ, ಕೇಳಿಸುವುದೂ ಇಲ್ಲ. ಶ್ರೀ ದತ್ತ ಸ್ವಾಮಿಯ ಲೀಲೆಗಳನ್ನೆಷ್ಟು ಹೇಳಿಕೊಂಡರೂ ಸಮುದ್ರದಲ್ಲಿ ಒಂದು ನೀರಿನ ಹನಿಯಷ್ಟು ಮಾತ್ರವೇ. ಅವರ ಸಂಕಲ್ಪದಿಂದಲೇ ನಾವೀಗ ಅವರ ಲೀಲೆಗಳನ್ನು ಹೇಳಿಕೊಳ್ಳಬಲ್ಲವರಾಗಿದ್ದೇವೆ ಎಂದು ಆನಂದದಿಂದ ಪ್ರವಚಿಸಿ ನಂತರ ಹೀಗೆ ಹೇಳಿದರು. ಶ್ರೀಪಾದ ಸ್ವಾಮಿಗಳು ಒಂದೊಂದು ದಿನ ಅವರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಿದ್ದರು. ಆದರೆ ಒಂದೊಂದು ದಿನ ಯಾರಿಗೂ ಹೇಳದೆ ಅದೃಶ್ಯವಾಗಿ ಹೋಗಿ ಬರುತ್ತಿದ್ದರು. ಈ ವಿಧವಾಗಿ ಅವರು ಆ ಸುತ್ತಮುತ್ತಲಿನ ಕ್ಷೇತ್ರಗಳಾದ ತ್ರಿಪುರಾಂತಕಂ ಹಾಗೆಯೇ ಉಮಾಮಹೇಶ್ವರ ಕ್ಷೇತ್ರಕ್ಕೆ ಹೋಗಿ ಬಂದರು. ನಿತ್ಯ ಕೃತ್ಯಗಳ ನಂತರ ದೈವ ದರ್ಶನಕ್ಕೆ ಅವರೆಲ್ಲಿಗೆ ಹೋಗಬೇಕೆಂದು ಸಂಕಲ್ಪಿಸಿದರೆ ಅಲ್ಲಿಗೆ ಹೋಗುತ್ತಿದ್ದರು. ಈ ವಿಷಯವು ಸ್ವಲ್ಪ ದಿನಗಳ ನಂತರ ಅಲ್ಲಿನ ಭಕ್ತರು ಈ ಕ್ಷೇತ್ರಕ್ಕೆ ಬಂದಾಗ ಇವರ ಸತ್ಸಂಗದಲ್ಲಿ ಪಾಲ್ಗೊಂಡು ಈ ಸ್ವಾಮಿಯವರು ಆ ಕ್ಷೇತ್ರದಲ್ಲಿ ದರ್ಶನವನ್ನು ಕೊಟ್ಟಿದ್ದರು ಎಂದು ಹೇಳಿದಾಗ ಅದನ್ನು ಕೇಳಿದವರು ಆಶ್ಚರ್ಯಪಡುತ್ತಿದ್ದರು. ಶ್ರೀಪಾದರು ಮಾತ್ರ ಏನೂ ತಿಳಿಯದವರಂತೆ ಇರುತ್ತಿದ್ದರು. ಆ 4 ಮಾಸಗಳಲ್ಲಿ ಶ್ರೀಪಾದರ ತಪಶಕ್ತಿ ಮತ್ತು ಮಹಿಮೆಗಳು ಅವರಿಗೆ ಎಷ್ಟೋ ಅನುಭವದೊಳಗೆ ಬಂದವು. ಸಿಂಗಣ್ಣ ದೊರೆಯ ಮಕ್ಕಳಿಗೆ ಅಂಗವೈಕಲ್ಯತೆಯು ನಿವಾರಣೆಯಾದುದು ಮೊದಲನೆಯ ಮಹಿಮಾ ಪ್ರಕಟಣೆ. ಶ್ರೀಪಾದ ಸ್ವಾಮಿಯವರು ಈ ವಿಧವಾಗಿ ದೀಪಾವಳಿಯವರೆಗೆ ಆಗಾಗ
ಕಾಡಿನಲ್ಲಿ ಸಂಚರಿಸುತ್ತಾ ಆಗಾಗ ಸಾಧಕರ ಸತ್ಸಂಗಗಳಲ್ಲಿ ಪಾಲ್ಗೊಳ್ಳುತ್ತಾ ಕಳೆದರು. ಕಾರ್ತೀಕ ಮಾಸವು ಪ್ರಾರಂಭವಾದ ನಂತರ ಒಂದು ದಿನ ತ್ರಿಪುರಾಂತಕಕ್ಕೂ ಒಂದು ದಿನ ಉಮಾಮಹೇಶ್ವರಕ್ಕೂ ಹೋಗಿ ದರ್ಶಿಸಿಕೊಂಡು ಬಂದರು. ಒಂದು ದಿನ ಅವರು ಕದಳೀವನಕ್ಕೆ ಹೋಗಬೇಕೆಂಬ ಸಂಕಲ್ಪವನ್ನು ಹೊರಗೆ ಹೇಳಲಾಗಿ ಕೆಲವರು ಸಾಧಕರು ತಾವೂ ಬರುತ್ತೇವೆಂದು ಬಯಸಿದರು. ಅವರೆಲ್ಲರನ್ನೂ ಅನುಮತಿಸಲಾಗಿ ಎಲ್ಲರೂ ಸೇರಿ ಪಾದಯಾತ್ರೆಯನ್ನು ಆರಂಭಿಸಿದರು. ಸ್ವಲ್ಪ ದೂರ ಹೋದ ಬಳಿಕ ಶ್ರೀಪಾದರು ತಮ್ಮೊಂದಿಗೆ ಬಂದಿದ್ದವರ ಆಯಾಸವನ್ನು ಗಮನಿಸಿದರು. ಹಾಗಾಗಿ ಅವರೆಲ್ಲರೊಂದಿಗೆ ಹೀಗೆ ಹೇಳಿದರು: ನೀವೆಲ್ಲರೂ ಇಲ್ಲಿಯೇ ನಿಂತುಬಿಡಿ. ಮುಂದಕ್ಕೆ ಹೋಗುತ್ತಾ ಹೋಗುತ್ತಾ ದಾರಿಯು ತುಂಬ ದುರ್ಗಮವಾಗಿರುತ್ತದೆ. ಆದುದರಿಂದ ನಾನು ಹೋಗಿ ಅಲ್ಲಿನ ಮಹಾತ್ಮರನ್ನು ಮಾತಾಡಿಸಿಕೊಂಡು ಬರುತ್ತೇನೆ ಎಂದು ಹೇಳಲಾಗಿ ಅವರೆಲ್ಲರೂ ಅಲ್ಲಿಯೇ ನಿಂತುಬಿಟ್ಟರು. ಶ್ರೀಪಾದರು ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋಗುವಂತೆಯೇ ಹೋಗಿ ಅದೃಶ್ಯರಾದರು. 2-3 ಗಂಟೆಗಳ ನಂತರ ಶ್ರೀಪಾದರು ಅವರ ಭಕ್ತರು ಮತ್ತು ಸಾಧಕರೂ ಇದ್ದ ಸ್ಥಳಕ್ಕೆ ಹಿಂತಿರುಗಿ ಬಂದಾಗ ಎಲ್ಲರೂ ಅಂತಹ ದಟ್ಟವಾದ ಅರಣ್ಯದೊಳಗೆ ದಾರಿ ತೋರಿಸುವವರೂ ಇಲ್ಲದೆ ಒಬ್ಬರೇ ಹೋಗಿ ಬಂದರೆಂದು ಬಹಳ ಆಶ್ಚರ್ಯಪಟ್ಟರು. ಆ ಅಭಯಾರಣ್ಯದೊಳಗೆ ಶ್ರೀಪಾದರು ಪ್ರವೇಶಿಸಿದೊಡನೆಯೇ ಅಲ್ಲಿಯೇ ತಪಸ್ಸನ್ನು ಮಾಡುತ್ತಿದ್ದ ಕೃಪಾಚಾರ್ಯರು ಪ್ರಕಟವಾಗಿ ಶ್ರೀಪಾದರಿಗೆ ನಮಸ್ಕಾರವನ್ನು ಮಾಡಿದರು. ಶ್ರೀಪಾದರು ಪ್ರಸನ್ನರಾಗಿ ಮುಗುಳ್ನಗೆಯಿಂದ, ಏನು ಮಹಾತ್ಮರೇ, ತಪಸ್ಸಂಕಲ್ಪಗಳು ಚೆನ್ನಾಗಿ ನೆರವೇರುತ್ತಿವೆಯಲ್ಲವೇ ಎಂದು ಪ್ರಶ್ನಿಸಲಾಗಿ, ಶ್ರೀಪಾದ ಶ್ರೀವಲ್ಲಭನೇ, ಎಂತಹ ದಯಾಮಯನಪ್ಪ ನೀನು! ಅಂದು ಕೈಲಾಸದಲ್ಲಿ ಭುವಿಯನ್ನು ದಿವಿಯನ್ನಾಗಿ ಬದಲಾಯಿಸುವ ದಿವ್ಯ ಪ್ರಣಾಳಿಕೆಯನ್ನು ನಿರ್ಣಯಿಸಿರುವೆಯೆಂದು ಕೇಳಿ ಎಷ್ಟೋ ಸಂತೋಷಗೊಂಡಿದ್ದೇನೆ. ದ್ವಾಪರ ಯುಗದಲ್ಲಿ ಭೌತಿಕ ಸಂಪತ್ತಿನ ಮೇಲೆ ಮೋಹ ಉಂಟಾಗಿ ರಾಜ್ಯಾಕಾಂಕ್ಷೆ, ಕಲಹಗಳು ಹೆಚ್ಚಾಗಿ ಮಹಾಭಾರತ ಯುದ್ಧವೂ ನಡೆಯಿತು. ಹಾಗಿರುವಾಗ ಕಲಿಯುಗದಲ್ಲಿ ಸುಸ್ಥಿರ ಶಾಂತಿಯ ಸ್ಥಾಪನೆಯನ್ನು ಮಾಡಲು ಹೇಗೆ ನಿಶ್ಚಯಿಸಿರುವೆಯೋ ಆ ವ್ಯೂಹವು ನಮಗೆ ಯಾರಿಗೂ ಅರ್ಥವಾಗದ ವಿಷಯವೇ. ನಿನ್ನ ಲೀಲೆಗಳು ನಿನಗಲ್ಲದೆ ಬೇರೆ ಯಾರಿಗೂ ತಿಳಿಯವು ಎಂದು ಸ್ತುತಿಸಲು ಶ್ರೀಪಾದ ಸ್ವಾಮಿಗಳು, ಆರ್ಯರೇ, ತಾವು ತಪಸ್ಸಂಪನ್ನತ್ವದಿಂದ ಪಾಪ ಪ್ರಕ್ಷಾಳನೆಯನ್ನು ಮಾಡಿಕೊಂಡಿರುವಿರಿ. ಇನ್ನು ಮುಂದೆ ಯುಗಾಂತದವರೆಗೆ ತಮ್ಮ ತಪಸ್ಸು ಪ್ರಜೆಗಳ ಮನಸ್ಸುಗಳಲ್ಲಿರುವ ಪಾಪಗಳ ಪ್ರಕ್ಷಾಳನೆಯಾಗಬೇಕೆಂದು ಸಂಕಲ್ಪಿಸಿ ಲೋಕ ಕಲ್ಯಾಣಕ್ಕೆ ಸಹಾಯವನ್ನು ಮಾಡಿರಿ. ಈ ಮೂಲಕ ಮುಂಬರುವ ಕೃತಯುಗದಲ್ಲಿ ತಾವು ಶ್ರೇಷ್ಠ ಪುರುಷರಾಗಿ ಅವತರಿಸಲ್ಪಡುವಿರಿ ಎಂದು ಆಶೀರ್ವದಿಸಲಾಗಿ ಕೃಪಾಚಾರ್ಯರು ಸಂತೋಷದಿಂದ ಲೋಕ ಕಲ್ಯಾಣಕ್ಕಾಗಿ ತಪ್ಪದೆ ತಪಸ್ಸನ್ನು ಮಾಡುವೆನೆಂದು ಹೇಳಿದರು. ಶ್ರೀಪಾದ ಸ್ವಾಮಿಯವರು ಇಲ್ಲದಿದ್ದಾಗ ಸಿಂಗಣ್ಣದೊರ ಮತ್ತು ನಿರ್ಮಲಾನಂದರು ತಮಗೆ ತಿಳಿದಿರುವ ಮಹಿಮೆಗಳನ್ನು ಹೇಳಲಾಗಿ ಕೇಳಿದ ಎಲ್ಲರೂ ಶ್ರೀಪಾದರ ಶಕ್ತಿ ಯುಕ್ತಿಗಳನ್ನು ಊಹಿಸಲು ಸಾಧ್ಯವಿಲ್ಲವೆಂದು ನಿರ್ಣಯಿಸಿಕೊಂಡರು. ಶ್ರೀ 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 ಅಭೇದಾನಂದ ಸರಸ್ವತಿಯವರು ಮಾತ್ರ ಮೌನವಾಗಿ ಮುಗುಳ್ನಗುತ್ತಾ ಶ್ರೀಪಾದರನ್ನು ಕಣ್ತುಂಬ ದರ್ಶಿಸುತ್ತಾ ಪರವಶರಾದರು. ಒಂದು ದಿನ ಶ್ರೀಪಾದ ಸ್ವಾಮಿಗಳು ಹೀಗೆ ಹೇಳಿದರು: ನಾವು ತಿನ್ನುವ ಆಹಾರವನ್ನೇ ಔಷಧವೆನ್ನುವರು. ಇವೆಲ್ಲವೂ ವನಮೂಲಿಕೆಗಳೇ. ಈ ಮೂಲಿಕೆಗಳಲ್ಲಿ ಜ್ಞಾನಮೂಲಿಕೆ ಮತ್ತು ಅಜ್ಞಾನ ಮೂಲಿಕೆ ಎಂಬ 2 ವಿಧಗಳಿವೆ. ಸಾಮಾನ್ಯ ಭಾಷೆಯಲ್ಲಿ ಅವುಗಳನ್ನು ಭೋಜ್ಯಗಳು ಮತ್ತು ಅಭೋಜ್ಯಗಳು ಎಂದರೆ ತಿನ್ನಲು ಯೋಗ್ಯವಾದವುಗಳು ಮತ್ತು ಯೋಗ್ಯವಲ್ಲದವುಗಳು ಎಂದು ಹೇಳುವರು. ಜ್ಞಾನ ಮೂಲಿಕೆಗಳನ್ನು ಸ್ವೀಕರಿಸುವುದರಿಂದ ನಮ್ಮಲ್ಲಿನ ಓಜಸ್ಸು ತೇಜಸ್ಸುಗಳು ವೃದ್ಧಿಯಾಗಿ ನಮ್ಮ ಜಪ ತಪ ಸಾಧನೆಗಳು ಸರಿಯಾದ ಮಾರ್ಗದಲ್ಲಿ ನಡೆಯುವವು. ಆದರೆ ಇವುಗಳನ್ನು ವಿಂಗಡಿಸಲು ಮಾನವರು ಬುದ್ಧಿ ಅಥವಾ ವಿವೇಕದ ಮೇಲೆ ಆಧಾರ ಪಡುವರು. ಎಂತಹ ಬುದ್ಧಿ
ವಿವೇಕವಂತರಿಗಾದರೂ ಹೊಸದಾಗಿ ಏನನ್ನಾದರೂ ನೋಡಿದಾಗ ಅದನ್ನು ಕುರಿತು ಪೂರ್ತಿ ವಿವರಗಳು ತಿಳಿಯುವುದಿಲ್ಲ. ಅದಕ್ಕಾಗಿಯೇ ಮೊದಲು ಈ ವಿಷಯವನ್ನು ಚೆನ್ನಾಗಿ ತಿಳಿದಿರುವ ವ್ಯಕ್ತಿಯ ಮೂಲಕ ಮಾರ್ಗದರ್ಶನವನ್ನು ಪಡೆಯಬೇಕು. ಅದೇ ವಿಧವಾಗಿ ಅಭೋಜ್ಯಗಳಾದ ವನಮೂಲಿಕೆಗಳನ್ನು ತಿಳಿಯದೆ ತಿನ್ನುವುದರಿಂದ ಅನೇಕವಾದ ಮಾನಸಿಕ ಮತ್ತು ಶಾರೀರಿಕ ರೋಗಗಳು ಉತ್ಪನ್ನವಾಗುವು. ಸಾಮಾನ್ಯವಾದವುಗಳಿಂದ ಅನಾರೋಗ್ಯವು, ವಿಷಪೂರಿತಗಳಿಂದ ಉನ್ಮತ್ತತೆಯೂ ಏರ್ಪಟ್ಟು ಎಷ್ಟೋ ಅಪಾಯಗಳಾಗುವುವು. ಇಲ್ಲಿ ನನಗೆ ಆಹಾರವನ್ನು ಬ್ರಹ್ಮಚಾರಿ ನಿರ್ಮಲಾನಂದನು ಏರ್ಪಾಟು ಮಾಡುತ್ತಿದ್ದಾನೆ. ಆತನು ಅರಣ್ಯದ ಎಲ್ಲ ಪ್ರದೇಶಗಳಲ್ಲಿ ತಿರುಗಿ ತಿನ್ನುವುದಕ್ಕೆ ಯೋಗ್ಯವಾದ ಕಂದಮೂಲಾದಿಗಳನ್ನು ಹುಡುಕಿ ತೆಗೆದುಕೊಂಡು ಬಂದು ಶುದ್ಧಗೊಳಿಸಿ ನನಗೆ ಕೊಡುತ್ತಿದ್ದಾನೆ. ಈ ವಿಷಯವು ನಿಮಗೆಲ್ಲರಿಗೂ ತಿಳಿದಿರುವುದೇ. ಶ್ರೀಶೈಲದ ಅರಣ್ಯದಲ್ಲಿ ನಮಗೆ ಲಭಿಸುವ ಆಹಾರವು ಕಂದಮೂಲಗಳೇ ಅಲ್ಲವೇ? ಪಕ್ವವಾದ ಆಹಾರಗಳು, ಫಲಗಳು ಎಲ್ಲರಿಗೂ ಸಿಗುವುದಿಲ್ಲ. ನೀವು ಹೇಗೆ ಭೋಜ್ಯಗಳನ್ನು ಸ್ವೀಕರಿಸಿ ಅಭೋಜ್ಯಗಳನ್ನು ಬಿಟ್ಟು ಬಿಡುವಿರೋ ಹಾಗೆಯೇ ಸಾಧನೆಯಲ್ಲಿಯೂ ಸಹ ಉತ್ತಮ, ಮಧ್ಯಮ, ಅಧಮವಾದವುಗಳಲ್ಲಿ ಉತ್ತಮ ಸಾಧನೆಗಳನ್ನು ಸ್ವೀಕರಿಸಿ ಸರ್ವೇಶ್ವರನ ಪ್ರೀತಿಗೆ ಪಾತ್ರರಾಗಿರಿ. ಸಿದ್ಧಿಗಳಿಗಾಗಿ ಮಾಡುವ ಸಾಧನೆಗಳು ಮಧ್ಯಮಗಳು, ಪ್ರಜೆಗಳ ಮನ್ನಣೆ ಮತ್ತು ಸನ್ಮಾನಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾಡುವ ಸಾಧನೆಗಳು ಅಧಮಗಳೆಂದು ಶಾಸ್ತ್ರವಾಕ್ಯವು. ತಂತ್ರ ಪ್ರಯೋಗಗಳಿಂದ ಭೂತ, ಪ್ರೇತ, ಪಿಶಾಚಿಗಳನ್ನು ವಶೀಕರಿಸಿಕೊಳ್ಳುವುದು, ಪ್ರಜೆಗಳನ್ನು ಭಯಭ್ರಾಂತರನ್ನಾಗಿ ಮಾಡುವುದು ಅಧಮಾಧಮ ಸಾಧನೆಗಳು. ಇವುಗಳಿಂದ ಮತ್ತೆ ಮಾನವ ಜನ್ಮವು ದೂರವಾಗುವುದೆಂದು ವಿವರಿಸಿದರು. ನೀವು ನಿಮ್ಮ ಗುರುಗಳಿಂದ ಪಡೆದ ದೀಕ್ಷೆಯನ್ನು ಅವರ ಪರ್ಯವೇಕ್ಷಣೆಯಲ್ಲಿಯೇ ಸ್ವಲ್ಪ ಕಾಲ ಸಾಧನೆಯನ್ನು ಮಾಡಿದ ನಂತರ ಅವರ ಆಜ್ಞಾನುಸಾರವಾಗಿ ನಿಮಗೆ ನಿರ್ದೇಶಿಸಲ್ಪಟ್ಟ ಪ್ರದೇಶಗಳಲ್ಲಿ ನಿಮ್ಮ ಸಾಧನೆಯನ್ನು ಪೂರ್ತಿಗೊಳಿಸಿ ಸಿದ್ಧಿಯನ್ನು ಹೊಂದುವುದು ಸಂಪ್ರದಾಯ. ಹಾಗೆಯೇ ನೀವೆಲ್ಲರೂ ಇಲ್ಲಿ ಸೇರಿ ಈ ಕ್ರತುಗಳನ್ನು ಮಾಡುತ್ತಿರುವುದಕ್ಕೆ ಲೋಕ ಕಲ್ಯಾಣ ಉಂಟಾಗುವುದು. ಇಲ್ಲಿ ಮಾರ್ಗಗಳು ಭಿನ್ನವಾಗಿದ್ದರೂ ಗುರಿಯು ಮಾತ್ರ ಒಂದೇ. ಅಲ್ಲಿ ಸೇರಿದವರು ಈ ತಾರತಮ್ಯಗಳನ್ನು ಪರಿಗಣಿಸರು. ಈ ಮಾರ್ಗದಲ್ಲಿ ಪ್ರಯಾಣಿಸುವವರು ಯಾರೂ ಶ್ರೇಷ್ಠರೂ ಅಲ್ಲ, ಕನಿಷ್ಠರೂ ಅಲ್ಲ. ಅವರವರ ಮಾನಸಿಕ ಸ್ಥಿತಿ, ಪೂರ್ವ ಕರ್ಮಗಳ ರೀತಿಯಿಂದ ಅವರಿಗೆ ಸರಿಯಾದ ಸಮಯದಲ್ಲಿ ಗುರುವಿನ ಸಹವಾಸ ಮತ್ತು ಗುರು ಮಾರ್ಗ ನಿರ್ದೇಶನವು ಲಭಿಸುತ್ತದೆ. ಆದುದರಿಂದ ಎಲ್ಲ ಮಾರ್ಗಗಳು ಶ್ರೇಷ್ಠವೇ. ಅವುಗಳನ್ನು ಕುರಿತು ತರ್ಕವನ್ನು, ವಾದವನ್ನೂ ಬಿಟ್ಟು ಬಿಟ್ಟು ಸಾಧನೋನ್ಮುಖರಾಗಬೇಕು. ಆದುದರಿಂದ ತ್ರಿಪುರ ಸುಂದರಿ ದೇವಿಯು ಹೇಳಿದ ವಿದ್ಯಾಗೀತೆಯನ್ನನುಸರಿಸಿ ಯೋಗ ಶ್ರೇಷ್ಠರಾಗಿರಿ. ಶ್ರೀಪಾದ ಸ್ವಾಮಿಯವರು ಹೇಳಿದ ಈ ವಿವರಣೆಯನ್ನು ಕೇಳಿ ಅಲ್ಲಿದ್ದವರೆಲ್ಲರೂ ಹೌದು ಹೌದು ಎಂದರು. ಶ್ರೀಪಾದ ಶ್ರೀವಲ್ಲಭನೇ, ಸಮರ್ಥ ಸದ್ಗುರುವೆಂದರೆ ನೀನೇ. ಈ ದಿನವಲ್ಲವೇ ನಮ್ಮ ಸಾಧನೆಗಳು ಫಲಿಸುವುದು. ಇಂತಹ ಸದ್ಗುರುವಿನ ಸನ್ನಿಧಾನವು ನಮಗೆ ಯಾವಾಗಲೂ ಬೇಕು. ಎಲ್ಲ ಕಾಲಗಳಲ್ಲಿಯೂ ನಮ್ಮೊಂದಿಗಿರುತ್ತಾ ಮಾರ್ಗದರ್ಶನವನ್ನು ಮಾಡಿ ರಕ್ಷಿಸು ಸ್ವಾಮಿ ಎಂದು ಪ್ರಾರ್ಥಿಸಿದರು. ಉಳಿದವರು ಮಹತ್ತರವಾದ, ಮಹಿಮಾನ್ವಿತವಾದ ಜಗನ್ಮಾತೆಯ ಪ್ರಭಾವವನ್ನು ಈ ಜಗತ್ಪ್ರಭುಗಳ ಮುಖತಃ ಕೇಳುವುದು ನಮ್ಮ ಸಾಧನೆಯ ಫಲ ಮತ್ತು ನಮ್ಮ ಗುರುಗಳ ಆಶೀರ್ವಾದ ಎಂದು ತಮ್ಮ ತಮ್ಮಲ್ಲಿ ಹೇಳಿಕೊಳ್ಳುತ್ತಿದ್ದರು. ಶ್ರೀಪಾದ ಸ್ವಾಮಿಯವರನ್ನು ಸ್ಮರಿಸುವುದರೊಂದಿಗೆ ಅಮಿತಾನಂದ ಉಂಟಾಗುತ್ತಿದೆ ಎಂದು ಹೇಳಿಕೊಂಡರು. ಶ್ರೀಪಾದ ಸ್ವಾಮಿಯವರಿಗೆ ಜಯ ಜಯ ನಾದಗಳನ್ನು ಮಾಡುವ ಮೂಲಕ ಅಂದಿನ ಸಭೆಯು ಮುಕ್ತಾಯವಾಯಿತು. ಶ್ರೀಪಾದ ಸ್ವಾಮಿಗಳ ದಕ್ಷಿಣ ದೇಶದ ಪರ್ಯಟನೆಯಲ್ಲಿ ಅತಿ ಮುಖ್ಯವಾದ ಜ್ಞಾನಬೋಧೆಯು ಶ್ರೀಶೈಲ ಕ್ಷೇತ್ರದಲ್ಲಿ ಈ ವಿಧವಾಗಿ ನಡೆಯಿತು. ಆದುದರಿಂದಲೇ ಆ ಕ್ಷೇತ್ರಕ್ಕೆ
ಅದ್ಭುತವಾದ ವೈಭವವು ಉಂಟಾಗಿದೆ ಎಂದು ಶ್ರೀ ವಿಠ್ಠಲ್ ಬಾಬಾಜಿಯವರು ಹೇಳಿದರು. ಅಶ್ವತ್ಥಾಮ. ಶ್ರೀಶೈಲ ಕ್ಷೇತ್ರದಲ್ಲಿ ಚಾತುರ್ಮಾಸ ವ್ರತವನ್ನು ಮಾಡಬೇಕೆಂದುಕೊಂಡವರು ಒಂದು ಪ್ರಣಾಳಿಕಾಬದ್ಧವಾದ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಅದರ ಪ್ರಕಾರ ವ್ರತಾಚರಣೆಯನ್ನು ಮಾಡುವರು. ಆದರೆ ಶ್ರೀಪಾದ ಸ್ವಾಮಿಯವರ ವ್ರತವೇ ಬೇರೆ. ಅವರದು ಲೋಕರಕ್ಷಾ ದೀಕ್ಷೆ. ಶ್ರೀಪಾದ ಸ್ವಾಮಿಯವರು ವಿಭೂತಿ ಮಠದಲ್ಲಿದ್ದರು. ಹಗಲೆಲ್ಲ ಎಲ್ಲೆಲ್ಲಿಯೋ ಸಂಚರಿಸುತ್ತಾ ಸತ್ಸಂಗ ಸಮಯಕ್ಕೆ ಬಂದ ದಿನದಂದು ಎಲ್ಲರಿಗೂ ಜ್ಞಾನ ಬೋಧೆಯನ್ನು ಮಾಡುವರು. ಉಳಿದ ಸಮಯಗಳಲ್ಲಿ ಸತ್ಸಂಗಕ್ಕೆ ಸೇರಿದವರಲ್ಲಿ ಹಿರಿಯರು, ಔತ್ಸಾಹಿಕರು ಅನೇಕವಾದ ಸೂತ್ರ ಭಾಷ್ಯಗಳನ್ನು ವಿವರಿಸುತ್ತಾ ಬೋಧಿಸುತ್ತಾರೆ. ನಿರ್ಮಲಾನಂದ ಬ್ರಹ್ಮಚಾರಿಯು ಶ್ರೀಪಾದರ ಮಹಿಮಾ ವಿಸ್ತಾರದಿಂದ ಬಹಳ ಆಕರ್ಷಿತನಾಗಿದ್ದಾನೆ. ಆದುದರಿಂದ ಸಿಂಗನ್ನ ದೊರೆಯನ್ನು ಜೊತೆಯಲ್ಲಿಟ್ಟುಕೊಂಡು ಕಾಡೆಲ್ಲ ತಿರುಗುತ್ತಾ ಒಳ್ಳೆಯ ಕಂದಮೂಲ ಫಲಗಳನ್ನು ತಂದು ಶ್ರೀಪಾದರಿಗೆ ಸಮರ್ಪಿಸುತ್ತಾ ಇರುವನು. ಶ್ರೀಪಾದರೂ ಸಹ ಅವನ ವಿನಯ ವಿಧೇಯತೆಗಳಿಗೆ ಪ್ರಸನ್ನರಾಗಿ ಒಂದೊಂದು ಸಲ ತಮ್ಮೊಂದಿಗೆ ಸಂಚಾರಕ್ಕೆ ಕಾಡಿಗೆ ಕರೆದುಕೊಂಡು ಹೋಗುವರು. ಹೀಗಿರಲಾಗಿ ಒಂದು ದಿನ ವಿಭೂತಿ ಮಠದಲ್ಲಿ ಶ್ರೀಪಾದ ಸ್ವಾಮಿಯವರು ಇರುವಾಗಲೇ ಒಂದು ವಿಚಿತ್ರವೂ ನಡೆಯಿತು. ಶ್ರೀಪಾದರು ಎಲ್ಲರೊಂದಿಗೆ ನೀವೆಲ್ಲರೂ ಇಲ್ಲಿಯೇ ನಿಶಬ್ದವಾಗಿ ಕುಳಿತುಕೊಳ್ಳಿರಿ, ಒಬ್ಬ ಮಹಾತ್ಮನು ಬರುತ್ತಿದ್ದಾನೆ ಎಂದು ಹೇಳಿ ಅವರು ಸ್ವಲ್ಪ ದೂರದಲ್ಲಿ ನಿಂತುಕೊಂಡರು. ಅಷ್ಟರಲ್ಲಿ ಒಂದು ದಿವ್ಯ ತೇಜೋಪುಂಜವು ಶ್ರೀಪಾದರ ಎದುರಿಗೆ ಬಂದಿರುವುದು ಎಲ್ಲರಿಗೂ ಕಾಣಿಸಿತು. ಆದರೆ ಅವರ ರೂಪವಾಗಲಿ ಮಾತುಗಳಾಗಲಿ ಏನೂ ಕಾಣಿಸಲಿಲ್ಲ, ಕೇಳಿಸಲಿಲ್ಲ. ಶ್ರೀ ಸ್ವಾಮಿಯವರ ಎದುರು ಆ ಕಾಂತಿಯೊಳಗಿನಿಂದ ಅಶ್ವತ್ಥಾಮರು ಪ್ರಕಟವಾದರು. ಶ್ರೀಪಾದರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ ನಿಂತುಕೊಂಡರು. ಶ್ರೀಪಾದರು, ಏನಪ್ಪ ಅಶ್ವತ್ಥಾಮ, ಕ್ಷೇಮವೇ ಎಂದು ಪ್ರಶ್ನಿಸಿದರು. ಅದಕ್ಕೆ ಆ ಅಶ್ವತ್ಥಾಮರು, ಸ್ವಾಮಿ, ಸದ್ಗುರುದೇವನೇ, ದಯಾಸಾಗರನೇ, ಶರಣು ಶರಣು. ಇಷ್ಟು ಕಾಲಕ್ಕೆ ನಿಮ್ಮ ದರ್ಶನದಿಂದ ಧನ್ಯನಾದೆ. ಕರುಣಾ ಸಿಂಧುವೆ, ದೀನ ಬಂಧುವೆ, ಏನು ನನ್ನ ಪ್ರಾರಬ್ಧ? ಎಷ್ಟು ಕಾಲ ಈ ಅಶಾಂತಿ, ಈ ಆವೇದನೆಯು ತೀರುವುದೆಂದು, ಇನ್ನೂ ಎಷ್ಟು ಕಾಲ ಈ ನರಕಯಾತನೆಯನ್ನು ಅನುಭವಿಸಬೇಕಾಗಿದೆ? ಪ್ರಭುವೇ, ನನ್ನನ್ನು ಉದ್ಧರಿಸಿ ಉತ್ತಮ ಗತಿಯನ್ನು ಪ್ರಸಾದಿಸಬೇಕೆಂದು ಬೇಡುತ್ತಿದ್ದೇನೆ. ಸದ್ಗುರುಗಳಾದ ತಮಗೆ ಅಸಾಧ್ಯವೆನ್ನುವುದೂ ಇಲ್ಲ. ಗ್ರಹಗಳನ್ನು ಗ್ರಹಗತಿಗಳನ್ನೂ ಬದಲಾಯಿಸಿ ಶಾಪ ತಾಪಗಳಿಂದ ರಕ್ಷಿಸುವ ಸಾಮರ್ಥ್ಯವು ಸದ್ಗುರುಗಳಿಗೆ ಇದೆಯೆಂದು ನಂಬಿ ತಮ್ಮ ಆಗಮನಕ್ಕಾಗಿ ನಿರೀಕ್ಷಿಸುತ್ತಾ ಕಾಲವನ್ನು ಕಳೆಯುತ್ತಿದ್ದೇನೆ. ಇಂದಿಗೆ ನನ್ನ ನಿರೀಕ್ಷಣೆಯು ಫಲಿಸಿದೆ ಎಂದು ಪ್ರಾರ್ಥಿಸಿದರು. ಶ್ರೀಪಾದ ಶ್ರೀವಲ್ಲಭರು ಸರ್ವಜ್ಞರು, ಸಕಲವನ್ನೂ ತಿಳಿದವರು. ಅಶ್ವತ್ಥಾಮರೊಂದಿಗೆ ಮಹಾನುಭಾವನೆ, ನೀನು ಚಿರಂಜೀವಿಯಾಗಿರಬೇಕೆಂಬುದು ನಿಮ್ಮ ತಂದೆಯವರ ಅಭಿಮತ. ಆ ಕಾರಣದಿಂದ ಯುಗಾಂತದವರೆಗೂ ನೀನು ಹೀಗೆಯೇ ಇರಬೇಕು, ತಪ್ಪುವುದಿಲ್ಲ. ಪಾಪ ಸಂಚಿತವಾದ ಆಹಾರ ವ್ಯವಹಾರಗಳಿಂದ ಸಂಪ್ರಾಪ್ತಿಸಿದ ಕರ್ಮಫಲವನ್ನು ಅನುಭವಿಸಿಯೇ ತೀರಿಸಬೇಕು. ನಿನ್ನ ಅದೃಷ್ಟದಿಂದಲೂ ನಿನ್ನ ತಂದೆಯವರ ಆಶೀರ್ವಾದದಿಂದಲೂ ನಮ್ಮ ದರ್ಶನವು ಇಂದು ನಿನಗೆ ಲಭಿಸಿದೆ. ನಿನಗೆ ತಂದೆಯೂ ಗುರುವೂ ಒಬ್ಬರೇ. ಆ ಕಾರಣದಿಂದ ನೀನು ನಿನ್ನ ತಂದೆಯವರನ್ನು ಗುರುಭಾವನೆಯಿಂದ ಕಂಡು ಸೇವೆಯನ್ನು ಮಾಡಲಿಲ್ಲ, ಕೇವಲ ತಂದೆಯಂತೆ ನೋಡಿದೆ. ಆದುದರಿಂದ ನಿನಗೆ ಅಶಾಂತಿಯುಂಟಾಗಿ ಬಾಧೆ ಪಡುತ್ತಿರುವೆ. ಇನ್ನು ಮುಂದೆ ನಿನ್ನ ತಂದೆಯವರನ್ನು ಗುರುವಾಗಿ ಭಾವಿಸಿ ಮನಸ್ಫೂರ್ತಿಯಾಗಿ ಧ್ಯಾನಿಸಿ ಪ್ರಾರ್ಥಿಸು. ನಿನಗೆ ಶಾಂತಿಯು ಲಭಿಸುತ್ತದೆ. ಶುಭವಾಗಲಿ ಎಂದು ಆಶೀರ್ವದಿಸಿದರು. ಪುನಃ ಅಶ್ವತ್ಥಾಮರು ಶ್ರೀಪಾದರಿಗೆ ನಮಸ್ಕಾರವನ್ನು ಮಾಡಿ ಅನುಮತಿಯನ್ನು ಪಡೆದು ಹೊರಟು ಹೋದರು.
ಆ ಕಾಂತಿ ಪುಂಜವು ಆಕಾಶ ಮಾರ್ಗದಲ್ಲಿ ಹೋಗುವುದು ಮಾತ್ರ ಎಲ್ಲರಿಗೂ ಕಾಣಿಸಿತು. ಈ ಸಂಘಟನೆಯನ್ನು ನೋಡಿದವರೆಲ್ಲರೂ ಆಶ್ಚರ್ಯದಿಂದಿದ್ದರು. ಶ್ರೀಪಾದ ಸ್ವಾಮಿಯವರು ಸಭೆಯೊಳಗೆ ಬಂದ ನಂತರ ನಿರ್ಮಲಾನಂದನು ಹೀಗೆ ವಿನಯದಿಂದ ಪ್ರಶ್ನಿಸಿದನು. ಸ್ವಾಮಿ, ನಮಗೆ ಕೇಳುವ ಅರ್ಹತೆ ಇದ್ದರೆ ತಮ್ಮನ್ನು ದರ್ಶಿಸಲು ಬಂದಿದ್ದ ಮಹಾತ್ಮನ ವಿವರಗಳನ್ನು ತಿಳಿಯಪಡಿಸಿರಿ, ಇಲ್ಲದಿದ್ದರೆ ನನ್ನನ್ನು ಕ್ಷಮಿಸಿರಿ ಎಂದು ಬೇಡಿಕೊಂಡಾಗ ಶ್ರೀಪಾದರು, ಓಹೋ, ಅದಾ ನಿಮ್ಮ ಸಂದೇಹ? ಆತನ ಇಚ್ಛಾನುಸಾರವಾಗಿ ಆ ಸಂಭಾಷಣೆಯನ್ನು ನೀವು ಕೇಳುವುದಕ್ಕಾಗಲಿಲ್ಲ. ಯುಗ ಭೇದದಿಂದ ಆ ವಾಕ್ಕುಗಳು ಕೇಳಿಸಲಿಲ್ಲ, ರೂಪವು ಕಾಣಿಸಲಿಲ್ಲ. ಅನೇಕ ಮಂದಿ ಮಹಾತ್ಮರು ಈ ವಿಧವಾಗಿ ಜ್ಯೋತಿಸ್ವರೂಪರಾಗಿ ಸಂಚರಿಸುತ್ತಿರುತ್ತಾರೆ. ಬಂದಿದ್ದ ಆ ಮಹಾತ್ಮರು ಅಶ್ವತ್ಥಾಮರು. ಅವರಿಗೆ ಬೇಕಾದ ಶಾಂತಿಯನ್ನು ಪ್ರಸಾದಿಸುವ ಮಾರ್ಗವನ್ನು ತಿಳಿಸಿ ಕಳುಹಿಸಿಬಿಟ್ಟೆ ಎಂದು ನಡೆದ ಸಂಭಾಷಣೆಯ ಸಾರಾಂಶವನ್ನು ಮಾತ್ರ ಹೇಳಿದರು. ಅಷ್ಟೇ ಅಲ್ಲದೆ ಶ್ರೀಶೈಲದಲ್ಲಿ ಸಾಧನೆಯನ್ನು ಮಾಡುವ ಯೋಗಿಗಳು, ಸಾಧಕರು ತುಂಬ ಜಾಗ್ರತೆಯಿಂದಿರಬೇಕು. ಏಕೆಂದರೆ 1000 ವರ್ಷಗಳಿಂದ ಇಲ್ಲಿಯೇ ಇದ್ದು ತಪಸ್ಸಂಪನ್ನರಾದ ಎಷ್ಟೋ ಮಂದಿ ನಿಮ್ಮ ಪ್ರವರ್ತನೆಗಳನ್ನು ಗಮನಿಸುತ್ತಿರುತ್ತಾರೆ. ಯಾರು ಗುರುವಾಜ್ಞೆಗೆ ವ್ಯತಿರೇಕವಾಗಿ ಪ್ರವರ್ತಿಸುತ್ತಾರೋ ಅವರಿಗೆ ತಕ್ಕ ಪರೀಕ್ಷೆಗಳನ್ನು, ಶಿಕ್ಷೆಗಳನ್ನು ವಿಧಿಸಲು ಅವರು ಸಮರ್ಥರಾಗಿರುತ್ತಾರೆ. ಆದುದರಿಂದ ನಿಮ್ಮ ಪ್ರತಿ ಹೆಜ್ಜೆಯನ್ನು ಅವರು ಗಮನಿಸುತ್ತಿರುತ್ತಾರೆಂದು ತಿಳಿದುಕೊಂಡು ನಡೆದುಕೊಳ್ಳಿರಿ ಎಂದು ಎಲ್ಲರಿಗೂ ಹಿತಬೋಧೆಯನ್ನು ಮಾಡಿದರು. ಈ ವಿಧವಾಗಿ ಪ್ರತಿದಿನ ಶ್ರೀಪಾದರನ್ನಾಶ್ರಯಿಸಿ ಬೋಧೆಗಳ ಮೂಲಕ ನಿತ್ಯ ನೂತನ ವಿಷಯಗಳನ್ನು ಹೇಳುತ್ತಾ ಅವರು ಕಾಲವನ್ನು ಕಳೆಯುತ್ತಿದ್ದರು. ಶ್ರೀಶೈಲ ಕ್ಷೇತ್ರದಲ್ಲಿ ಶ್ರೀಪಾದ ಸ್ವಾಮಿಗಳು ಆಷಾಢ ಶುದ್ಧ ಏಕಾದಶಿ ಪರ್ವದಿನದಿಂದ ಹಿಡಿದು ಕಾರ್ತೀಕ ಪೌರ್ಣಮಿ ಪರ್ವದಿನದವರೆಗೆ ನಿತ್ಯವೂ ಸ್ನಾನಾನುಷ್ಠಾನಗಳನ್ನು, ದೈವ ದರ್ಶನಗಳೊಂದಿಗೆ ಸಕಲ ಸಾಧು ಸತ್ಪುರುಷರೊಂದಿಗೆ ಸತ್ಸಂಗಗಳನ್ನು ನಡೆಸಿ ಅವರಿಗೆ ಅದ್ಭುತವಾದ ಜ್ಞಾನಾಮೃತವನ್ನು ಹಂಚಿದರು. 4 ಮಾಸಗಳು 4 ದಿನಗಳಂತೆ ಕಳೆದು ಹೋದವು. ಶ್ರೀಶೈಲ ಕ್ಷೇತ್ರವೆಲ್ಲವೂ ಶ್ರೀಪಾದರ ಜ್ಞಾನಬೋಧೆಯಿಂದ ತುಂಬಿ ಹೋಗಿದೆ. ಎಲ್ಲರ ಬಾಯಿಯಲ್ಲಿಯೂ ಒಂದೇ ಮಾತು, ಇಷ್ಟು ಚಿಕ್ಕ ವಯಸ್ಸಿನ ಈ ಬಾಲಯೋಗಿಯು ಸಾಕ್ಷಾತ್ ಶಿವನೋ ಅಥವಾ ದತ್ತಾತ್ರೇಯನೋ, ಇಲ್ಲದಿದ್ದರೆ ಈ ಜ್ಞಾನ ವೈರಾಗ್ಯಗಳನ್ನು ತಾನು ಹೊಂದಿರುವುದೇ ಅಲ್ಲದೆ ಹೀಗೆ ವಿವರವಾಗಿ ಬೋಧಿಸುವುದು ಯಾರಿಗೂ ಸಾಧ್ಯವಿಲ್ಲ. ಈತನು ಆ ಜನ್ಮ ಸಿದ್ಧನೇ. ಆ ಕಾರಣದಿಂದಲೇ ಕುರುಡರಿಗೆ ದೃಷ್ಟಿಯನ್ನು ಕೊಟ್ಟಿರುವನು, ಮೂಕರಿಗೆ ಮಾತುಗಳನ್ನು ಕೊಟ್ಟಿರುವನು, ಅನೇಕವಾದ ಆದಿವ್ಯಾಧಿಗಳನ್ನು ನಿವಾರಿಸಿರುವನು ಎಂದು ಎಲ್ಲರೂ ಹೇಳಿಕೊಳ್ಳುತ್ತಿರುವಾಗ ಅನೇಕ ಮಂದಿ ಯಾತ್ರಿಕರು, ಭಕ್ತರೂ ಸಹ ದರ್ಶಿಸಿಕೊಂಡರು. ಸಾಧುಗಳು ಈ ಸಾಂಗತ್ಯದ ಮೂಲಕ ಜ್ಞಾನವನ್ನು ಸಂಪಾದಿಸಿಕೊಂಡರು. ಅವರೆಲ್ಲವರು ಸಾಧನಾನುಭೂತಿಗಳನ್ನು ಚೆನ್ನಾಗಿ ನೋಡಿದರು. ಕೆಲವರಿಗೆ ಅವರ ಅಂತರಾಳದಲ್ಲಿ ಬೆಳಕಿನ ಮಾರ್ಗವು ಗೋಚರಿಸಿತು. ಶ್ರೀಪಾದ ಸ್ವಾಮಿಯವರು ಚಾತುರ್ಮಾಸದ ಕೊನೆಯ ದಿನ, ಅಂದರೆ ಕಾರ್ತೀಕ ಹುಣ್ಣಿಮೆಯಂದು ಭಿಕ್ಷೆಯನ್ನು ಸ್ವೀಕರಿಸಿದ ನಂತರ ಮಾನಸಿಕವಾಗಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗೆ, ಭ್ರಮರಾಂಬಾ ಮಾತೆಗೆ ಪ್ರಣಾಮಗಳನ್ನು ಸಮರ್ಪಿಸಿ ಧನ್ಯವಾದಗಳನ್ನು ಹೇಳಿದರು. ಎಷ್ಟೋ ಕಾಲ ತಮ್ಮೊಂದಿಗೆ ಕಲೆತು ಸತ್ಸಂಗವನ್ನು ಮಾಡಿದ ಸಾಧುಗಳೆಲ್ಲರನ್ನೂ ಕುರಿತು ಸಾಧನೆಯನ್ನು ಚೆನ್ನಾಗಿ ಮಾಡಿ ಗುರಿಯನ್ನು ಸಾಧಿಸಿರಿ ಎಂದು ಆಶೀರ್ವದಿಸಿದರು. ನಿರ್ಮಲಾನಂದ ಬ್ರಹ್ಮಚಾರಿಗೆ ಮಾತ್ರ ಶ್ರೀಪಾದರು ಹೀಗೆ ಹೇಳಿದರು. ಓ ಬ್ರಹ್ಮಚಾರಿ, ನನ್ನ ಪ್ರವಾಸ ದಿನಗಳು ಈ ಕ್ಷೇತ್ರದಲ್ಲಿ ಪೂರ್ತಿಯಾಗಿವೆ. ಈಗ ನನ್ನ ಮುಂದಿನ ಸ್ಥಳ ಮತ್ತು ಕೊನೆಯ ಸ್ಥಳವಾದ ಕುರುವಪುರ ದ್ವೀಪಕ್ಕೆ ಹೋಗಲು ಸಮಯವಾಗಿದೆ. ಮೊದಲು
ಭೀಮಾ ನದಿ ಕೃಷ್ಣಾ ನದಿ ಸಂಗಮವನ್ನು ಸೇರಿ ಅಲ್ಲಿನ ಶ್ರೀ ಭೀಮೇಶ್ವರನನ್ನು ದರ್ಶಿಸಿ ತದನಂತರ ಕುರುವಪುರದಲ್ಲಿ ನನ್ನ ತಪೋಸಾಧನೆಯನ್ನು ಮುಂದುವರೆಸುವೆನು. ಇಷ್ಟು ಕಾಲ ಶ್ರದ್ಧೆಯಿಂದ ಸೇವೆಗಳನ್ನು ಮಾಡಿರುವೆ. ನಿನ್ನ ಸಾಧನೆಯನ್ನು ಚೆನ್ನಾಗಿ ಮಾಡುತ್ತಾ ಉತ್ತಮ ಸ್ಥಿತಿಯನ್ನು ಪಡೆದುಕೋ ಎಂದು ಆಶೀರ್ವದಿಸಿದರು. ನಿರ್ಮಲಾನಂದ ಬ್ರಹ್ಮಚಾರಿಯು ಶ್ರೀಪಾದ ಸ್ವಾಮಿಯವರ ನಿರ್ಣಯವನ್ನು ಕೇಳಿ ಅವರಿಂದ ದೂರವಾಗುವುದನ್ನು ನೆನೆದು, ಸ್ವಾಮಿ, ಈ 4 ತಿಂಗಳ ಕಾಲ ನಮ್ಮನ್ನು ಲಾಲಿಸಿ ಪಾಲಿಸಿದ ದೇವದೇವನೇ, ತಾವು ಆಯ್ದುಕೊಂಡಿರುವ ಕ್ಷೇತ್ರವು ಇದಕ್ಕಿಂತಲೂ ಪವಿತ್ರವಾಗಿರುವುದೇ ಸ್ವಾಮಿ. ತಮ್ಮ ಸಾಧನೆಗೆ ಇಲ್ಲಿ ತೊಂದರೆಗಳು ಉಂಟಾಗುವುದೆಂದು ಹೀಗೆ ನಿರ್ಣಯಿಸಿಕೊಂಡಿರುವಿರಾ? ತಮಗೆ ಯಾವ ತೊಂದರೆಯೂ ಇಲ್ಲದಂತೆ ನಾನು ತಮ್ಮ ಶಿಷ್ಯನಾಗಿ ಸೇವಿಸುವೆನು. ಇಲ್ಲಿಯೇ ಇದ್ದು ತಾವು ತಪಸ್ಸನ್ನಾಚರಿಸಿದರೆ ನಮಗೆಲ್ಲರಿಗೂ ಆನಂದವಾಗುವುದು ಸ್ವಾಮಿ ಎಂದು ಪ್ರಾರ್ಥಿಸಲಾಗಿ ಶ್ರೀ ಸ್ವಾಮಿಯವರು ಮುಗುಳ್ನಗೆಯನ್ನು ಬೀರುತ್ತಾ, ಬ್ರಹ್ಮಚಾರಿ, ನಾವು ಎಲ್ಲಿಯೂ ಬಂಧಗಳನ್ನು ಅನುಬಂಧಗಳನ್ನು ಬೆಳೆಸಿಕೊಳ್ಳಬಾರದು. ಸ್ಥಳದೊಂದಿಗೆ ಅಥವಾ ವ್ಯಕ್ತಿಯೊಂದಿಗೆ ನಮಗೆ ಬಂಧವಿಲ್ಲ. ಸರ್ವೇಶ್ವರನ ನಿರ್ಣಯದಂತೆ ವರ್ತಿಸಬೇಕು. ಪ್ರತಿ ಕ್ರಿಯೆಗೂ ಒಂದು ಕಾರಣವಿರುತ್ತದೆ, ಕಾಲದ ಪರಿಮಿತಿ ಇರುತ್ತದೆ. ಈಶ್ವರಾಜ್ಞೆಯನ್ನೇ ಎಲ್ಲರೂ ಪಾಲಿಸುವುದು ಲೇಸು. ಆತ್ಮಕ್ಕೇನು ಸಂಯೋಗ ವಿಯೋಗಗಳಿಲ್ಲ, ಅದನ್ನು ಅಖಂಡವೆಂದು ಗ್ರಹಿಸು. ನೀನು ಬರಬೇಕಾದರೆ ನನ್ನ ಸೂಚನೆಯ ಮೇರೆಗೆ ಅಲ್ಲಿಗೆ ಬರಬೇಕು. ಲೋಕ ಕಲ್ಯಾಣವೇ ನನ್ನ ಕರ್ತವ್ಯ. ಕುರುವಪುರ ಅತೀ ಪುರಾತನವಾದ ತಪೋಭೂಮಿ. ಅಲ್ಲಿ ನನ್ನ ದಿವ್ಯ ಸಂಕಲ್ಪಕ್ಕೆ ಪ್ರಾರಂಭ ಸಮಯವು ಹತ್ತಿರವಾಗಿದೆ ಎಂದು ಹೇಳುತ್ತಲೇ ಅದೃಶ್ಯರಾದರು. ಆ ಬ್ರಹ್ಮಚಾರಿಯು ನಿರ್ಘಾಂತನಾಗಿ ಕೆಲವು ಕ್ಷಣಗಳಿದ್ದು ತದನಂತರ ಅವರು ನಿಂತಿದ್ದ ಆ ಭೂಮಿಯನ್ನು ನಮಸ್ಕರಿಸಿಕೊಂಡನು. ಶರೀರವು ಪುಳಕಿತಗೊಳ್ಳಲಾಗಿ, ಎಂತಹ ಮಹಾನುಭಾವರ ಸನ್ನಿಧಿಯು ನಮಗೆ ಇಷ್ಟು ದಿನಗಳು ಲಭಿಸಿತೋ ಇಂದು ನನಗೆ ಅರ್ಥವಾಯಿತು ಎಂದು ನೆನೆದು ಪರವಶನಾದನು ಎಂದು ಶ್ರೀ ವಿಠ್ಠಲ್ ಬಾಬಾಜಿಯವರು ವಿವರಿಸಿ ಸ್ವಲ್ಪ ಹೊತ್ತು ತನ್ಮಯತ್ವದಲ್ಲಿದ್ದರು. ನಂತರ ಹೀಗೆ ಹೇಳಿದರು. ಶ್ರೀಪಾದ ಸ್ವಾಮಿಯವರು ನಡೆದಾಡಿ ಎಲ್ಲರನ್ನೂ ಅನುಗ್ರಹಿಸಿದಂತಹ ಈ ಭೂಮಿಯ ಮೇಲೆ ನಮಗಿಷ್ಟು ಸಂತೋಷ ಉಂಟಾಗುತ್ತಿದ್ದರೆ ನಿತ್ಯವೂ ಅವರ ಸಾನ್ನಿಧ್ಯವನ್ನನುಭವಿಸಿದ ಅವರೆಷ್ಟು ಅದೃಷ್ಟವಂತರಲ್ಲವೇ ಎಂದು ಜಯ ಜಯ ನಾದಗಳನ್ನು ಮಾಡಲು ಎಲ್ಲರೂ ಅವರೊಂದಿಗೆ ಶ್ರುತಿಗೂಡಿಸಿದೆವು. ಇಲ್ಲಿಗೆ 10ನೆಯ ಅಧ್ಯಾಯವು ಸಮಾಪ್ತಿಯಾಯಿತು. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ.